ಜನರಕ್ಷಕ ಸುದ್ದಿ ಮನೆಯಿಂದ ನಾಗರಾಜ್ ಬಿ ಆರ್. ನೋಡಿ ವೀಕ್ಷಕರೇ, ಇವತ್ತು ನಮ್ಮ ಎಲ್ಲ ವೀಕ್ಷಕರಿಗೂ ವಿಶ್ವ ಆಹಾರ ದಿನಾಚರಣೆಯ ಶುಭಾಶಯಗಳು. ಇಂದು ನಮ್ಮ ವಿಧಾನಸೌಧ ಬ್ಯಾಂಕೆಟ್ ಹಾಲ್ನಲ್ಲಿ ನಮ್ಮ KH ಮುನಿಯಪ್ಪ ಅವರ ಮಂತ್ರಿಗಳಾಗಿರೋದ್ರಿಂದ ಅವರ ಒಂದು ಮುಖಂಡತ್ವದಲ್ಲಿ ಈ ಒಂದು ವಿಶ್ವ ಆಹಾರ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾಯಿದ್ದಾರೆ. ನೋಡಿ, ತಾವು ನೋಡಬಹುದು. ಈಗ CM ಬರ್ತಾಯಿದ್ದಾರೆ. CMಗೋಸ್ಕರ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ದಾರೆ. ನೋಡಿ, ಸುಮಾರು ಜನ ನಮ್ಮ ಸಿದ್ದರಾಮಯ್ಯ ಅವರು ಉದ್ಘಾಟನೆಗೆ ಬರಲಿದ್ದಾರೆ ಅಂತಂದ್ಬಿಟ್ಟು ಕಾಯ್ತಾ ಇದ್ದಾರೆ. ಇನ್ನೂ ಸ್ವಲ್ಪ ಹೊತ್ತು ಆಗಬಹುದು, ಕಾದು ನೋಡೋಣ ವೀಕ್ಷಕರೇ.
ಒಂದು ಸಹಕಾರ ಇರಬೇಕು. ಯಾಕಂದರೆ ನಾವು ಬದಲಾದಾಗ ಬದಲಾವಣೆಯನ್ನ ಹೊರಗಡೆ ಕಾಣಬಹುದು. ಹಾಗಾಗಿ ಎಲ್ಲರೂ ಮನವರಿಕೆ ಮಾಡ್ಕೊಂಡು ಹೋಗೋಣ. ತಿನ್ನುವ ಹಕ್ಕಿದೆ, ಬಿಸಾಡುವ ಹಕ್ಕಿಲ್ಲ. ಯಾರಿಗೂ ಕೂಡ ತಿನ್ನುವ ಹಕ್ಕಿದೆಯೇ ಹೊರತು ಬಿಸಾಡುವ ಹಕ್ಕಿಲ್ಲ ಅಂತ ನಾವು ಅರ್ಥೈಸಿಕೊಂಡು ಬೇರೆಯವರಿಗೂ ತಿಳಿಸೋಣ. ಏನೆಲ್ಲ ನನ್ನ ಮುಖ್ಯಮಂತ್ರಿಗಳು ಬರ್ತಿದ್ದಾರೆ. ವೇದಿಕೆ ಕೆಲವೇ ಕ್ಷಣಗಳಲ್ಲಿ ನೀವೆಲ್ಲರ ಗಮನಕ್ಕೆ ಹಸಿರಿನಿಂದ ಪ್ರತಿದಿನ ವಿಶ್ವದಲ್ಲಿ 10 ಜನರಿಗೆ ಮೃತ್ಯು ಆಗಿದೆ. ಅಂದ್ರೆ ಪ್ರತಿ 4 ಸೆಕೆಂಡ್ಗೆ ಒಬ್ಬರು ಸಾಯುತ್ತಿದ್ದಾರೆ. 2 ವರ್ಷಗಳ ಹಿಂದೆ ನ್ಯೂಯಾರ್ಕ್ನ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಸೇರಿದ 70 ಸರಿಯಾದ ರೂಪದಲ್ಲಿ ಎಲ್ಲರಿಗೂ ತಲುಪಿಸುವಂತ ಕೆಲಸವನ್ನ ಮಾಡ್ತಿರುವಂತ ಆತ್ಮಭಾಗ್ಯ ಯೋಜನೆಯ ಹರಿಕಾರ ಸಿದ್ದರಾಮಯ್ಯ ಸರ್ಕಾರದ ಜೋರು ಚಪ್ಪಾಳೆಯ ಮುಖೇನ ವೇದಿಕೆಯನ್ನ ಬರ್ಮಾಡ್ಕೊಳ್ಳೋಣ. ಸಿದ್ದರಾಮಯ್ಯವರು ಚಪ್ಪಾಳೆ ಮುಖೇನ ಸ್ವಾಗತಿಸೋಣ ಕಾರ್ಯಕ್ರಮಕ್ಕೆ. ಹಾಗೆ ಅವರ ಜೊತೆಯಾಗಿದ್ದಾರೆ ಮಾನ್ಯ ಆಹಾರ, ನಾಗರಿಕ ಸರಬರಾಜು ಹಾಗೂ ಗ್ರಾಹಕ ವ್ಯವಹಾರಗಳು ಮತ್ತು ಕಾನೂನು ಮಾಪನ ಶಾಸ್ತ್ರ ಸಚಿವರು ಶ್ರೀ ಕೆ ಶಿವನೇತ್ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಹಾಗೆ ಕರ್ನಾಟಕ ರಾಜ್ಯ ಆಹಾರ ಆಯೋಗದ ಮಾನ್ಯ ಡಾಕ್ಟರ್ ಎಚ್ ಕೃಷ್ಣ ಅವರು ಹಾಗೆ ಶ್ರೀ ಶಾಂತಕುಮಾರ್ ಅವರು ಹಾಗೂ ಹಿರಿಯ ಅಧಿಕಾರಿಗಳು ವೇದಿಕೆಯಲ್ಲಿ ಆಗಮಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದಾರೆ. ಸರ್ಕಾರದ ಕಾರ್ಯದರ್ಶಿಗಳು ಮನೋಜ್ ಜಿ ಹಾಗೆ ಆಯುಕ್ತರಾದಂತಹ ವಾಸಿರೆಡ್ಡಿ ವಿಜಯ್ ಅವರು, ಹಾಗೆ ವ್ಯವಸ್ಥಾಪಕ ನಿರ್ದೇಶಕರು ಸುಸ್ಥಿರ ಕೃಷಿ ಅಭಿವೃದ್ಧಿ ಮತ್ತು ಆಹಾರ ಭದ್ರತೆ ಕುರಿತು ಗ್ರಾಹಕ ವ್ಯವಹಾರಗಳು ಹಾಗೂ ಕಾನೂನು ಮಾಪನ ಶಾಸ್ತ್ರ ಇಲಾಖೆ ಆಯೋಜಿಸಿರುವಂತಹ ಒಂದು ಅದ್ಭುತವಾದ ಕಾರ್ಯಕ್ರಮ ವಿಶ್ವ ಆಹಾರ ದಿನಾಚರಣೆಯ ಈ ಒಂದು ಶುಭ ಸಂದರ್ಭದಲ್ಲಿ ಮನನವನ್ನ ಮಾಡಿಕೊಂಡು ನಾವು ಮನೆಗೆ ತೆರಳೋಣ. ತಿನ್ನುವ ಹಕ್ಕಿದೆ, ಬಿಸಾಡುವ ಹಕ್ಕಿಲ್ಲ ಎಂದೆನ್ನುತ್ತಾ ಕಾರ್ಯಕ್ರಮ ವಿದ್ಯುಕ್ತವಾಗಿ ಪ್ರಾರಂಭಿಸೋಣ. ಈಗ ನಾಡಗೀತೆಯೊಂದಿಗೆ ಅರುಣ್ ಬೇಚಿ ಮತ್ತು ತಂಡ ದಯಮಾಡಿ ಸಿದ್ಧರಾಗಬೇಕು. ನಾಡಗೀತೆಗೆ ದನಿಯಾಗಬೇಕು. ದಯಮಾಡಿ ಎಲ್ಲರೂ ಎದ್ದು ನಿಲ್ಲಬೇಕಾಗಿ ಸವಿನಯ ಪ್ರಾರ್ಥನೆ. ಜನನೀಯ ಸಂಗಾತೆ ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡಿ, ಜಯ ಹೇ ರಸ ಋಷಿಗಳ ಬೀಡೆ. ಭೂದೇವಿಯ ಮಗುಡನ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರ ಅವತರಿಸಿದ ಭಾರತ ಜನನೀಯ ಸಂಗಾತೆ. ಜನನೀಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ತಿಂಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ದಿನನುತ ಭಾರತ ಜನನಿಯ ತನುಜಾತೆ. ಶಂಕರದ ಮನುಜ ವಿಜಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರನ್ನ ಷಡಾಕ್ಷರಿ ಪನ್ನ ಪಂಬಲ ಕುಮಿಪತಿ ಜನ್ಮ. ಶಿಲೆಗಳ ಪುಣ್ಯ ನಾನಕ ರಾಮಾನಂದ ಕವೀರರ ಭಾರತ ಜನನೀಯ ಸಂಗಾತೆ. ಕೈಲವ ಹೊಯ್ಸಳರಾಡಿದ ನಾಡೆ ಕಂಕಣ ಜಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನೀಯ ಸಂಗಾತೆ. ಸರ್ವ ಜನಾಂಗದ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನ ಜ್ಞಾನ, ಜನಗಣ ಹೋಲುವ ದೊರೆಗಳ ಧಾಮ, ಕಾಯಕ ವೈಣಿಕರ ರಾಮ. ಕನ್ನಡ ನುಡಿ ನುಡಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನೀಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಧನ್ಯವಾದಗಳು. ವಿಶ್ವ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರ ಆಹಾರ ಇಲಾಖೆ ವತಿಯಿಂದ ವಿಶ್ವ ಆಹಾರ ದಿನಾಚರಣೆಯನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರಿಗೂ ಕೂಡ ಸ್ವಾಗತಿಸುತ್ತೇನೆ. ಪಂಚ ಗ್ಯಾರಂಟಿ ಯೋಜನೆಗಳ ಯಶಸ್ವಿ ಅನುಷ್ಠಾನದ ರೂವಾರಿ, ಸಾಮಾಜಿಕ ನ್ಯಾಯದ ಪ್ರತಿಪಾದಕರು, ಅನ್ನಭಾಗ್ಯ ವಿಧಾತ, ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಗೆ ಗೌರವಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ.
ಚೆನ್ನಾಗಿ ಕಾಣಲ್ಲ ನೋಡಿ ಅಲ್ಲಿ ಆ ಸೈಡ್ಗೆ ಹೋಗಿ ತಗೊಳ್ಳಿ. ಸರ್ ಹೂವು ತಗೊಳ್ಳಿ ಸರ್ 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 ಆಹಾರ ಇಲಾಖೆಯ ಯೋಜನೆಗಳನ್ನು ಸಮರ್ಪಕ ಅನುಷ್ಠಾನದ ಮಾರ್ಗದರ್ಶಕರು, ಹಿರಿಯ ನಾಯಕರು, ನಮ್ಮ ಆಪ್ತರು, ಆಹಾರ ಸಚಿವರಾದ ಕೆ.ಎಚ್. ಮುನಿಯಪ್ಪರವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಬನ್ನಿ ಈ ಕಡೆ ನಡ್ರಿ, ಕಾಣಲ್ಲ ಜನ. ಸೈಡಿಗೆ ಬಂದಿಪ್ಪ ನಡ್ರಿ, ಸಾಕು ನಡ್ರಿ. ಸರ್ ಈ ಕಡೆ ಬಂದ್ಬಿಡಿ. ಸುವರ್ಣ ಆಯ್ತು ಆಯ್ತು. ಜನಪ್ರಿಯ ನಾಯಕರು, ಮಾನ್ಯ ವಸತಿ, ವಕ್ಫ್ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವರು ಶ್ರೀ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಸ್ವಾಗತವನ್ನು ಬಯಸುತ್ತೇನೆ. ಈ ಸಮಾರಂಭಕ್ಕೆ ಆಗಮಿಸಿ ಈ ಸಭೆಗೆ ಶೋಭೆ ತಂದಿರುವ ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಶ್ರೀ ರವಿ ಅವರಿಗೆ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ವಿಧಾನ ಪರಿಷತ್ ಸದಸ್ಯರಾಗಿರುವ ಶ್ರೀ ಶ್ರೀನಿವಾಸ್ ಅವರು ಕೂಡ ಸ್ವಾಗತವನ್ನು ಬಯಸುತ್ತೇನೆ. ಈ ಸಮಾರಂಭಕ್ಕೆ ಆಗಮಿಸಿ ಶೋಭೆ ತಂದಿರುವ ಮಾನ್ಯ ಬಸನಗೌಡ ಬಾದರ್ಲಿ, ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರು, ಇವರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಕರ್ನಾಟಕ ರಾಜ್ಯ ಆಹಾರ ಆಯೋಗದ ಮಾನ್ಯ ಅಧ್ಯಕ್ಷರಾದ ಡಾಕ್ಟರ್ ಎಚ್. ಕೃಷ್ಣ ಇವರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಮಾನ್ಯ ಕರ್ನಾಟಕ ರಾಜ್ಯ ಆಹಾರ ಆಯೋಗದ ಎಲ್ಲ ಸದಸ್ಯರುಗಳಿಗೂ ನಾನು ಸ್ವಾಗತವನ್ನು ಬಯಸಿ ಆರ್ಯವೈಶ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವ ಶ್ರೀ ರಾಮ್ ಪ್ರಸಾದ್ ಅವರು ಕೂಡ ಈ ಸಮಾರಂಭಕ್ಕೆ ನಾನು ಸ್ವಾಗತವನ್ನು ಬಯಸುತ್ತೇನೆ.
ಮೇಡಮ್ ವೈಎಂಆರ್ ಅಧ್ಯಕ್ಷರಾದ ಶ್ರೀ ಶಾಂತಕುಮಾರ್ ಅವರು ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಕನಿಷ್ಠ ವೇತನ ಮಂಡಳಿ ಅಧ್ಯಕ್ಷರಾದ ಶ್ರೀ ತೆಗೀಲ್ ಅವರು ಕೂಡ ಸಭೆಗೆ ಆಗಮಿಸಿರುತ್ತಾರೆ. ಅವರು ಕೂಡ ಸ್ವಾಗತವನ್ನು ಬಯಸುತ್ತೇನೆ. ಸ್ವಲ್ಪ ಇದೆ. ಸಮಿತಿ ಅಧ್ಯಕ್ಷರು ಶ್ರೀ ಜಗನ್ನಾಥ್ ಅವರಿಗೆ ಸ್ವಾಗತವನ್ನು ಬಯಸುತ್ತೇನೆ. ಎಲ್ಲ ಮಾಧ್ಯಮದ ಮಿತ್ರರು ಸಾರ್ವಜನಿಕರಿಗೆ ಸ್ವಾಗತವನ್ನು ಬಯಸಿ ಮಾನ್ಯರು ಈ ಸಭೆಯನ್ನು ನಡೆಸ್ಕೋಬೇಕಾಗಿ ಜಿಗಿ ಸರ್. ಇಲಾಖೆಯಲ್ಲಿ ಸಚಿವರಾಗಿ ಕೆಲಸ ಮಾಡ್ತಾ ರಾಜ್ಯಕ್ಕೆ ಅತಿ ಹೆಚ್ಚು ರೈಲ್ವೆ ರಸ್ತೆ ಯೋಜನೆಯನ್ನ ನೀಡಿರುವಂತಹ ರಾಜ್ಯದ ಹಿರಿಯ ಸಚಿವರಾಗಿರುವಂತಹ ಮಾನ್ಯ ಆಹಾರ, ನಾಗರಿಕ ಸರಬರಾಜು ಹಾಗೂ ಗ್ರಾಹಕ ವ್ಯವಹಾರಗಳು ಮತ್ತು ಕಾನೂನು ಮಾಪನ ಶಾಸ್ತ್ರ ಸಚಿವರು ಶ್ರೀ ಕೆ.ಎಚ್. ಮುನಿಯಪ್ಪನವರು ಇದೀಗ ಪ್ರಾಸ್ತಾವಿಕ ನುಡಿಗಳಿಗಾಗಿ ತಾವೆಲ್ಲರ ಚಪ್ಪಾಳೆ ಬಗ್ಗೆ ಭಾಳ ಫೋಟೋ ಇಟ್ಕೊಂಡ್ಬಿಟ್ರಿ ಫುಲ್ಲು ಗೊತ್ತಾಯ್ತು. ಚಾನಲ್ ಬರೀ ಸ್ಟಿಲ್ ಅಲ್ಲ. ಭಾರತ ದೇಶದಲ್ಲಿ ಮೊಟ್ಟ ಮೊದಲು 2013ರಲ್ಲಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯಕ್ಕೆ ಅನ್ನದಾತ ಸನ್ಮಾನ್ಯ ಮುಖ್ಯಮಂತ್ರಿ ಹಿಂದೆ ಆಹಾರ ಇಲಾಖೆ ಸಚಿವರು ಈಗ ವಸತಿ ಬೋರ್ಡ್ ಅಲ್ಪಸಂಖ್ಯಾತರ ಅಭಿವೃದ್ಧಿ ಸಚಿವರಾಗಿರುವಂಥ ಅತ್ಯಂತ ಕ್ರಿಯಾಶೀಲ ಸಚಿವರಾದ ಸರ್ ಈಗ ವಿಧಾನ ಪರಿಷತ್ ಸದಸ್ಯರಾದ ಸನ್ಮಾನ್ಯ ವಿಧಾನ ಪರಿಷತ್ತಿನ ಇನ್ನೊಬ್ಬ ಅವರ ಶ್ರೀನಿವಾಸ ತುಂಬ ಚೆನ್ನಾಗಿದೆ ಕಾಂಪ್ಲಿಮೆಂಟ್ಸ್. ಅಷ್ಟಲಕ್ಷ್ಮಿ ವಿಘ್ನೇಶ್ವರನ ಒಂದು ಚಿತ್ರವನ್ನು ಬಿಡಿಸಿ ಹಸುವಿನಲ್ಲಿ ಕರು ಹಾಲು ಕುಡಿತಿರುವಂಥ ಮೊಮೆಂಟನ್ನು ಕೊಟ್ಟಿರೋದು ತುಂಬ ವಿಜೃಂಭಣೆಯಿಂದ ಇದೆ ವೀಕ್ಷಕರೇ. ಸರ್ ಇಲ್ಲಿ ವೇದಮೂರ್ತಿ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನನ್ನೆಯ ಉಪಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಅವರಿಗೆ ಜೋರಾದ ಕರತಾಳಿಯಿಂದ ಮುಖ್ಯನ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ ಎನ್ನುತ್ತಾ ಮುನಿಯಪ್ಪ ಸರ್ ಅವರು ಪ್ರಾಸ್ತಾವಿಕ ನುಡಿಗಳನ್ನು ಮುಂದುವರಿಸಬೇಕಾಗಿ ಕೋರಿದರು. ಫಂಕ್ಷನ್ ಐತಲ್ಲ ಇಲ್ಲಿ ಫಂಕ್ಷನ್ನು ಹಸಿವಿನಿಂದ ಬದುಕಿನ ವಿಷಯದಲ್ಲಿ 19,700 ಜನ ಸಾಯುತ್ತಿದ್ದಾರೆ. ಪ್ರತಿ 4 ಸೆಕೆಂಡ್ ಒಬ್ಬರಲ್ಲಿ 2 ವರ್ಷ ಹಿಂದೆ ನ್ಯೂಯಾರ್ಕ್ ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯಲ್ಲಿ ಸೇರಿದ 75 ದೇಶಗಳ 250 ಸಂಘಟನೆಗಳು ಹೊಂದಿ ಭಾರತದಲ್ಲಿ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಊಟದಲ್ಲಿ ವ್ಯಕ್ತವಾಗುವ ಆಹಾರ ಪ್ರಮಾಣ ಸುಮಾರು 25%. ಮುಖ್ಯವಾಗಿ ಮದುವೆ ಮುಂತಾದ ಸಾರ್ವಜನಿಕ ಸಮಾರಂಭಗಳಲ್ಲಿ ಆಹಾರ ಯಥೇಚ್ಛವಾಗಿ ವ್ಯರ್ಥವಾಗಿದೆ. ಅತಿ ಹೆಚ್ಚು ಆಹಾರವನ್ನು ದುರುಪಯೋಗ ಪಡಿಸಿಕೊಳ್ಳುವುದು ಸ್ವತಃ 14 ಗಮನಿಸಿದೆ.
ರೈತರು ಬಿತ್ತನೆ ಮಾಡಿ ಅದನ್ನು ಫಸಲಾಗಿ ಕಟಾವು ಮಾಡಿ ಸಂಗ್ರಹಿಸಿ ಸಾಗಾಣಿಕೆ ಮಾಡಿ ಮಾರಾಟ ಮಾಡಿ ಅದು ಮನೆ ಮನೆಗೆ ಸೇರಿ ಆಹಾರವಾಗಿ ನಮ್ಮ ಎಲೆ ಅಥವಾ ಸಕ್ಕರೆಗೆ ಸೇರುವ ವೇಳೆಗೆ ಸಾಕಷ್ಟು ಸಹಜವಾದ ಮತ್ತು ಸಮಯ ಆಗಬೇಕು. ಇದು ಅನಿವಾರ್ಯವಾಗಿ ನಷ್ಟವಾಗಿರುತ್ತದೆ. ಮತ್ತು ಆಹಾರವನ್ನು ನಾವು ಬಳಸಿಕೊಂಡು ಪ್ರತಿಯೊಂದು ಶೇಕಡ 25% ಅಂದರೆ ತಯಾರಾಗಿರುವಂಥ ಊಟ ಹೋಟ್ಲಲ್ಲಿ ಕಲ್ಯಾಣ ಮಂಟಪದಲ್ಲಿ ಬಹಳ ಮುಖ್ಯವಾಗಿ ಇದೊಂದು ಕಠಿಣವಾದ ಕಾರಣವನ್ನು ತರಬೇಕಾಗ್ತದಂತ ಮಾನ್ಯ ಮುಖ್ಯಮಂತ್ರಿಗಳಿಗೂ ಉಪಮುಖ್ಯಮಂತ್ರಿಗಳಿಗೂ ಕೂಡ ಮನವಿ ಮಾಡ್ತೀವಿ. ಭಾರತದಲ್ಲಿ ಉತ್ಪಾದನೆ ಆಗುವ ಒಟ್ಟು ಪದಾರ್ಥಗಳಲ್ಲಿ ಶೇಕಡ 25% ಅಂದರೆ ವಿಶ್ವದ ಇದರಲ್ಲಿ 1.05 ಬಿಲಿಯನ್ ಟನ್ ನಷ್ಟ ಆಗ್ತಾ ಇದೆ. ಇದನ್ನು ತಡೆಗಟ್ಟೋದಕ್ಕೆ ಒಂದು ಕಾನೂನನ್ನು ತರಬೇಕಾಗ್ತದೆ ಅಂತ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡ್ತೇನೆ. ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಕೂಡ ಇದೇ ರೀತಿ ಹೆಚ್ಚಿಗೆ ನಷ್ಟ ಆಗ್ತಾ ಇದೆ. ಆಹಾರ ಭದ್ರತೆ ಕಾಯ್ದೆ ಜಾರಿಗೆ ತಂದ ಮೊದಲ ಕರ್ನಾಟಕ ರಾಜ್ಯ ಭಾರತ ಸರ್ಕಾರ 2013 ಜಾರಿಗೆ ತಂದ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯನ್ನು ಮೊದಲು ಜಾರಿಗೆ ತಂದ ರಾಜ್ಯ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯನವರು ಮೊದಲಾವಧಿ ಮತ್ತು ಎರಡನೇ ಅವಧಿಯಲ್ಲಿ ಅನ್ನಭಾಗ್ಯ ಯೋಜನೆಗೆ ಅತ್ಯಂತ ಪ್ರಾಮುಖ್ಯತೆ ಕೊಡುವ ಮೂಲಕ ಕರ್ನಾಟಕ ರಾಜ್ಯ ಹಸಿವು ಮುಕ್ತ ಕರ್ನಾಟಕವಾಗಿದ್ದು ನಮ್ಮ ಸರ್ಕಾರದ ಹೆಮ್ಮೆಯ ವಿಷಯವಾಗಿದೆ. ನುಡಿದಂತೆ ನಿಂತಿದೆ 10 kg ಅಕ್ಕಿ ಕೊಡುತ್ತಿರುವಂಥ ಚುನಾವಣೆ ಪ್ರಣಾಳಿಕೆಯಲ್ಲಿ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಏನು ಪ್ರಣಾಳಿಕೆ ಕೊಟ್ಟಿದ್ದರು ಅದನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಜಾರಿ ಮಾಡಿ ಇವತ್ತು 10 kg ಅಕ್ಕಿಯನ್ನು ಕೊಡುವಂಥ ಕಾರ್ಯಕ್ರಮವನ್ನು ರೂಪಿಸಿ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ. ಸುಮಾರು 75 ವರ್ಷಕ್ಕಿಂತ ವಯಸ್ಸು ಹೆಚ್ಚಿಗೆ ಆಗಿರುವುದರಲ್ಲಿ ಅನ್ನ ಸಿಲಿಂಡ ಅನ್ನೋ ಕಾರ್ಯಕ್ರಮದಲ್ಲಿ ನಾವು ಅವರ ಮನೆಗೆ ಈ ದೌರ್ಜನ್ಯಗಳನ್ನು ಸೇರಿಸ್ತಾ ಇದ್ದೀವಿ. ಇವತ್ತು ಒಂದು ದೊಡ್ಡ ತೀರ್ಮಾನವನ್ನು ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರ ತೆಗೆದುಕೊಂಡಿದೆ. ಉಪಮುಖ್ಯಮಂತ್ರಿ ಇಂದಿರಾ ಪೌಷ್ಟಿಕ ಆಹಾರ ಕಿಟ್ಟು ಅಕ್ಕಿಗೆ ಪರ್ಯಾಯವಾಗಿ ಧಾನ್ಯಗಳನ್ನು ಕಾಳುಗಳು ಎಣ್ಣೆ ಸಕ್ಕರೆ ಹಾಗೂ ಪೋಷಕಾಂಶಗಳ ವಸ್ತುಗಳನ್ನು ಒಳಗೊಂಡು ವಿಶೇಷ ಕಿಟ್ಟನ್ನು ಕೊಡುವ ಯೋಜನೆಯನ್ನು ಇವತ್ತು ತೀರ್ಮಾನ ಸರ್ಕಾರ ಮಾಡಿದೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಆಹಾರವು ದೇವರ ಅನುಗ್ರಹವನ್ನು ವ್ಯಕ್ತ ಮಾಡುವುದು ಅಪಾಯ ವೇಳೆಗೆ ಆಹಾರ ವ್ಯಕ್ತ ಮಾಡುವುದನ್ನು ವಿರೋಧಿಸಿದರು. ಅನ್ನವನ್ನು ಗೌರವದಿಂದ ಸೇರಿಸಬೇಕು ಏಕೆಂದರೆ ಅದು ರೈತರ ಶ್ರಮದ ಫಲ ಮತ್ತು ಪ್ರಕೃತಿ ಬಲ. ಈ ಮಾತು ಆಹಾರದ ನ್ಯಾಯಸಮ್ಮತ ಹಂಚಿಕೆ ಮತ್ತು ಸಮಾನತೆಯನ್ನು ಸಾಧು. ಅಂದರೆ ಭಾರತದಲ್ಲಿ 25% ಬರ್ತಾ ಇದ್ದರೆ ಸುಮಾರು 35 ಕೋಟಿ ಜನಸಂಖ್ಯೆ ಆಹಾರವನ್ನು ನಾವು ಗಮನಿಸಿದಂತೆ ಆಗುತ್ತದೆ ಮತ್ತು ಅದನ್ನು ವೇಸ್ಟ್ ಮಾಡ್ದಂಗೆ ಆಗ್ತದೆ. ಅದನ್ನು ಸದುಪಯೋಗ ಮಾಡಿಕೊಳ್ಳುವಂತೆ ಒಂದು ಮಾತುಕತೆಯನ್ನು ರಾಷ್ಟ್ರ ಸರ್ಕಾರವನ್ನು ಮಾಡಬೇಕು ಮತ್ತು ರಾಜ್ಯ ಸರ್ಕಾರವನ್ನು ಮಾಡಿದರೆ ಮಾತ್ರ ಉತ್ಪಾದನೆ ವೆಚ್ಚ ಉತ್ಪಾದನೆ ಮಾಡಿದ್ದು ಉತ್ಪಾದನೆ ಆಗಿದ್ದಲ್ಲಿ ಕಾರ್ಯ ಮಾಡಿದಂಥ ಊಟ ನಷ್ಟ ಆಗೋದ್ರಿಂದ ಬಹಳ ನಷ್ಟ ಆಗ್ತದೆ ದೇಶಕ್ಕೆ. ಇದು ಒಂದು ಸರಿಯಾದ ಕಾನೂನು ತರಬೇಕಂತ ನಾನು ಮನವಿ ಮಾಡ್ತಾ ಇದ್ದೀನಿ. ಮಾನ್ಯ ಮುಖ್ಯಮಂತ್ರಿ ಕೇಂದ್ರ ಮತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಂಥ ಕಾಲದಲ್ಲಿ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಯೋಗದ ನಮ್ಮ ಭಾರತೀಯ ಸೋನಿಯಾ ಗಾಂಧಿ UPA ಚೇರ್ಪರ್ಸನ್ ಎಂದು ನಾನು ಕೂಡ ಇಲ್ಲಿ ಮನಮೋಹನ್ ಸಿಂಗ್ ಅವರ ಕಾಯ್ದೆಯನ್ನು ತಂದ ತಕ್ಷಣ ಯಾವುದಾದ್ರೂ ಒಂದು ರಾಜ್ಯ ಜಾರಿ ಮಾಡಿದೆ ಅದು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರು ಮೊದಲ ನಾವೆಲ್ಲರೂ ಕೂಡ ಮನವಿ ಒಬ್ಬ ವ್ಯಕ್ತಿ ಕೂಡ ಊಟ ಇಲ್ಲ ಅಂತ ಬರಬಾರದು ಅಂತ ಒಂದು ಸಿದ್ಧಾಂತವನ್ನು ಆಮೇಲೆ ಚುನಾವಣೆ ಪ್ರಚಾರದಲ್ಲಿ ಓಡಾಡುವಾಗ ಅಕ್ಕಿ 5 kg ಸಾಲೋದಿಲ್ಲ ಅಂತ ಹೇಳಿದಾಗ ನಮ್ಮ ಸರ್ಕಾರ ಬಂದರೆ 10 kg ಕೊಡ್ತೀವಿ ಅಂತ ಘೋಷಣೆ ಮಾಡಿದರು ನನ್ನ ಮುಖ್ಯಮಂತ್ರಿಗಳು. ಅದನ್ನು ನೋಡುವಂತೆ ನಡೆದಿದ್ದಾರೆ. ಅದರ ಜೊತೆಗೆ ಈಗ ಹೊಸದಾಗಿ ಒಂದು ಪೌಷ್ಟಿಕ ಆಹಾರವನ್ನು ಕೊಡಬೇಕು ಜನಗಳೆಲ್ಲ ಕೊಡಬೇಕಂತ ಒಂದು ತೀರ್ಮಾನ ತೆಗೆದುಕೊಂಡಿದ್ದೀವಿ. ಇದೆಲ್ಲವನ್ನು ಕೂಡ ಸುದೃಢವಾಗಿ
ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡಿ ಅಂತ ಹೇಳಿ ಒಂದು ಅತ್ಯುತ್ತಮವಾದಂಥ ಕಾರ್ಯಕ್ರಮ ಬಡವರ ಒಟ್ಟಿಗೆ ಅಂತ ಕೊಡೋದು. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದ್ದೇವೆ. ಮುಂದೆ ಕೆಲವು ಆಗ್ರಹದಲ್ಲಿ ಕೆಲಸ ನಾನು ಮನವಿ ಮಾಡ್ತೇನೆ, ಆಗಬೇಕಾಗ್ತದೆ. ಮತ್ತು ವೆಹಿಕಲ್ ಮೆಂಟಲ್ಸ್ ಇಲಾಖೆಯಲ್ಲಿ ಕೂಡ ಲೀಗಲ್ ಮೆಂಟಾಲಜಿಯಲ್ಲಿ ಕೂಡ ಸ್ವಲ್ಪ ಬದಲಾವಣೆಯನ್ನು ತಂದಿದ್ದೇವೆ. ಸಾಕಷ್ಟು ಜನ ಗ್ರಾಹಕರಿಗೆ ನ್ಯಾಯವನ್ನು ಒದಗಿಸಿಕೊಟ್ಟಿದ್ದೇವೆ. ಇದರ ಮುಖಾಂತರ ಅದನ್ನು ಕೂಡ ಬಲಿಷ್ಠ ಮಾಡಬೇಕಾಗಿರುತ್ತೆ. ಕೆಲವು ವಿಷಯಗಳನ್ನು ತರುತ್ತೇವೆ. ಬಹಳ ದೊಡ್ಡ ಒಂದು ತೀರ್ಮಾನ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಸುಮಾರು 386 ಜನ ಬುಕ್ ಕಾರ್ಪೊರೇಷನ್ನಲ್ಲಿ ಮೊದಲ 5 ಜನ ಆಯಿತು. ನಮಗೆ ಬೇಕಾಗಿರೋದು 380 ಜನರನ್ನ ಇವತ್ತು ನೌಕರಿ ತೆಗೆದುಕೊಳ್ಳೋದಕ್ಕೆ ಸೆಲೆಕ್ಷನ್ ಮಾಡಿರೋದನ್ನ ಲಿಸ್ಟನ್ನು ಅಪ್ರೂವಲ್ ಮಾಡಿದ್ದಾರೆ. 1-2 ತಿಂಗಳಲ್ಲಿ ಅವನ್ನೆಲ್ಲ ಅಧಿಕಾರ ಬರ್ತದೆ. ಇದೊಂದು ಮಹತ್ವವಾದ ಕಾರ್ಯ ಮಾಡೋದ್ರಿಂದ ಫುಡ್ ಕಾರ್ಪೊರೇಷನ್ ಬಲಿಷ್ಠವಾಗ್ತದೆ. ಅವರ ಕಾಲ ಮೇಲೆ ನಿಂತ್ಕೊಳ್ತದೆ ಮತ್ತು ಇಂದು ಸರ್ಕಾರಕ್ಕೆ ಅದರಿಂದ ಬೆಂಬಲವಾಗುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಹೇಳ್ತಾ, ಫುಡ್ ಇಲಾಖೆ ವಿಶೇಷ ಡೈರೆಕ್ಟೇಟ್ ಮಾಡಬೇಕು. ನೇರವಾಗಿ ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಸಂಪರ್ಕ ಇರುವಂಥದ್ದು ಮಾಡೋದ್ರಿಂದ ಇನ್ನಷ್ಟು ಬಲಿಷ್ಠನೆ ಮಾಡ್ಬೋದು ಮತ್ತು ಸರ್ಕಾರಕ್ಕೆ ಇದರಿಂದ ನಷ್ಟ ಆಗೋದಿಲ್ಲ. ನಮ್ಮ ಕೆಲಸದಿಂದ ನಾವು ಮಾಡ್ಕೊಂಡು ಕೆಲಸದಿಂದಾನೇ ಬರುವಂಥ ಆಧಾರದಲ್ಲಿ ಅದು ಸ್ವಲ್ಪ ಖರ್ಚಾಗ್ತದೆ. 25%, 75% ಸರ್ಕಾರಕ್ಕೆ ಉಳಿತದೆ. ಬಡ್ಜೆಟ್ನ ಅವಶ್ಯಕತೆ ನಮ್ಗೆ ಇರೋದಿಲ್ಲ. ಆದ್ದರಿಂದ ಲೀಗಲ್ ಮೆಂಟಾಲಿಟಿಗೂ ಒಂದು 100-150 ಜನ ಬೇಕಾಗ್ತದೆ. ಮತ್ತು ಇಲಾಖೆಗೆ ತಾಲೂಕು ಮಟ್ಟದಿಂದ ಒಂದು ಅಸಿಸ್ಟೆಂಟ್ ಡೈರೆಕ್ಟರ್ ಡಿಸ್ಟ್ರಿಕ್ಟ್ ಲೆವೆಲ್ಲು ಮತ್ತು ರಾಜ್ಯ ಮಟ್ಟದಲ್ಲಿ ಇದೆ. ನಾವು ಕೇವಲ ಆಧೀನದಲ್ಲಿ ತಹಸೀಲ್ದಾರ್ DC ಅವರನ್ನು ಅವಲಂಬಿಸಿದ್ವಿ. ಅವರದೇ ಆದ ಕೆಲಸಗಳು ಅವ್ರಿಗೆ ಜಾಸ್ತಿ ಇದೆ. ಇದನ್ನು ಸರಿಯಾಗಿ ಮಾಡೋಕ್ಕೆ ಆಗ್ತಾ ಇಲ್ಲ. ಇದು ವ್ಯವಸ್ಥಿತವಾಗಿ ಮಾಡೋದ್ರಿಂದ ಇದು ಅತ್ಯುತ್ತಮವಾದಂಥ ಆಡಳಿತವನ್ನು ಮಾಡಲಿಕ್ಕೆ ಆಗ್ತದೆ. ಮುಂದಿನ ದಿನಗಳಲ್ಲಿ ನೀವು ಮಾಡಿಕೊಡಬೇಕು ಅಂತೇಳಿ ತಾವು ಕೊಟ್ಟಂಥ ವಚನದಂತೆ ತಿಳಿದಿದ್ದೀವಿ. ಆದ್ದರಿಂದ ತಮಗೆ ಮತ್ತು ನಮ್ಮ ಉಪಮುಖ್ಯ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತು ವಿರಾಮವನ್ನು ಕೊಡ್ತೀನಿ. ಜೈ ಹಿಂದ್. ರಾಜ್ಯದಲ್ಲಿ ಯಾರು ಕೂಡ ಹಸಿವು ಇರಬಾರದು, ಹಸಿವು ಮುಕ್ತ ಕರ್ನಾಟಕ ನಿರ್ಮಾಣ ಮಾಡಬೇಕು ಅಂತ ಮುಖ್ಯಮಂತ್ರಿಗಳ ಆಶೆ ಇದೆ. ಆಶೆ ತಕ್ಕಂತೆ ಇಲಾಖೆ ಕೆಲಸ ಮಾಡ್ತಾರೆ ಅಂತ ಹೇಳ್ತಾ ಪ್ರಾಸ್ತಾವಿಕ ನಿರ್ಣಯ ನೆರವೇರಿಸಿಕೊಟ್ಟಂತಹ ಮಾನ್ಯ ಸಚಿವರಾದ ಶ್ರೀ H. ಮುನಿಯಪ್ಪ ಅವರಿಗೆ ಚಪ್ಪಾಳೆ ಮುಖೇನ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಈಗ ಬಹಳ ಮಹತ್ವಪೂರ್ಣವಾದಂತಹ ಒಂದು ಕೆಲಸ ನಮ್ಮೆಲ್ಲರಿಂದ ಆಗಿದೆ. ಅದೇನಪ್ಪ ಅಂತ ಹೇಳಿದ್ರೆ, ಆಹಾರವನ್ನು ಪೋಲು ಮಾಡದಂತೆ ಪ್ರತಿಜ್ಞೆ ಮಾಡಿಸಲು ಪ್ರತಿಜ್ಞಾವಿಧಿ ಬೋಧನೆ ಮಾಡಲಿಕ್ಕೆ ಬರ್ಮಾಡ್ಕೊಳ್ತಾರೆ ಕಾನೂನು ಮಾಪನ ಶಾಸ್ತ್ರ ಇಲಾಖೆಯ ನಿಯಂತ್ರಕರು MSN ಬಾಬು. ಎಲ್ರಿಗೂ ನಮಸ್ಕಾರ. ಪ್ರತಿಜ್ಞಾವಿಧಿ ಕೆಳಗಂಡಂತೆ ಇದೆ. ಆಹಾರವು ಮಾನವ ಮೂಲಭೂತ ಅವಶ್ಯಕತೆಗಳಲ್ಲಿ ಒಂದು ಜೀವರಕ್ಷಕವಾದ ಆಹಾರವನ್ನು ಸೇವಿಸುವ ಹಕ್ಕಿದೆಯೇ ಹೊರತು ಬಿಸಾಡುವ ಹಕ್ಕಿಲ್ಲ. ಅವಶ್ಯಕತೆಗಿಂತ ಹೆಚ್ಚಾಗಿ ಬಡಿಸಿಕೊಂಡು ಪೂರ್ತಿಯಾಗಿ ತಿನ್ನದೆ ವ್ಯರ್ಥ ಮಾಡುವುದು ಅನ್ನದಾತನಿಗೆ ಮಾಡುವ ಅವಮಾನವಾಗಿದೆ. ನಾವು ಮಾಡುವ ಅನ್ನದ ಉಳಿತಾಯವು ಊಟವಿಲ್ಲದೆ ಬಳಲುವ ಜನರ ಜೀವಕ್ಕೆ ಆಧಾರವಾಗುತ್ತದೆ ಎಂಬ ಸತ್ಯವನ್ನು ಅರಿತ ನಾನು ಇನ್ನು ಮುಂದೆ ಅವಶ್ಯವಿದ್ದಷ್ಟು ಮಾತ್ರ ಬಿಡಿಸಿಕೊಂಡು ಊಟ ಮಾಡುತ್ತೇನೆಯೇ ಹೊರತು ಅನ್ನವನ್ನು ದುರುಪಯೋಗ ಮಾಡುವುದಿಲ್ಲ. ಹಾಗೂ ಎಲ್ಲಾ ರೀತಿಯ ಆಹಾರವನ್ನು ಗೌರವಿಸುತ್ತೇನೆ ಎಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ. ಎಲ್ರಿಗೂ ಧನ್ಯವಾದಗಳು. ದಯವಿಟ್ಟು ಎಲ್ಲರೂ ಕೂಡ ಆಸೀನರಾಗಬೇಕಾಗಿ ವಿನಂತಿ ಮಾಡ್ಕೊತಾ, ತಿನ್ನುವ ಹಕ್ಕಿದೆ, ಬಿಸಾಡುವ ಹಕ್ಕಿಲ್ಲ. ಇನ್ನು ಮುಂದೆ ನಾನು ಅನ್ನ ಸುವಿಧಾ ಯೋಜನೆ ಪ್ರತಿ ತಿಂಗಳು NIC ವತಿಯಿಂದ ಅನ್ನ ಸುವಿಧಾ ಫಲಾನುಭವಿಗಳನ್ನ ಗುರುತಿಸಲಾಗುವುದು.
ಗುರುತಿಸಲಾದ ಫಲಾನುಭವಿಗಳಿಗೆ EDCA ಮುಖೇನ ದಿನಾಂಕ 30 ಅಥವಾ 31ನೇ ತಾರೀಕಿನಂದು SMS ಕಳಿಸಲಾಗುವುದು. ಹಾಗೆ ಅರ್ಹ ಫಲಾನುಭವಿಗಳು 1 ರಿಂದ 5ನೇ ತಾರೀಕಿನ ಒಳಗೆ ಅವರ ಮನೆ ಬಾಗಿಲಿಗೆ ಪಡೆಯಲು ನೋಂದಾಯಿಸಿಕೊಳ್ಳುವಂಥದ್ದು. ಹಾಗೆ 6 ರಿಂದ 15ನೇ ತಾರೀಕಿನವರೆಗೆ ಅವರ ಮನೆ ಬಾಗಿಲಿಗೆ ವಿತರಿಸಲಾಗುತ್ತೆ. ಇದೀಗ ವೇದಿಕೆಯಲ್ಲಿ ಅನ್ನ ಸುವಿಧಾ ಯೋಜನೆ ಆತ್ಮ ಗೌರವದ ಬದುಕಿಗೆ ಸರ್ಕಾರದ ನೂತನ ಹೆಜ್ಜೆ ಪೋಸ್ಟರ್ ಬಿಡುಗಡೆಯಾಗಿದೆ. ನಾವೆಲ್ಲರೂ ಕೂಡ ಚಪ್ಪಾಳೆ ಮುಖೇನ ಸಾಕ್ಷಿಯಾಗೋಣ. ಈ ಒಂದು ಯೋಜನೆಯ ಮುಖ್ಯ ಧ್ಯೇಯ 75 ವರ್ಷ ಮೇಲ್ಪಟ್ಟ ಫಲಾನುಭವಿಗಳಿಗೆ ಪಡಿತರ ವಿತರಣೆಯನ್ನ ಮನೆಯ ಬಿಡೋ ಬಂಧುಗಳೇ, ಅದಕ್ಕೆ ಮಕ್ಕ ತೋರಿಸೋಣ ಅಂತ ಸೇರಿಕೊಂಡು ವೇದಿಕೆಯಲ್ಲಿರುವಂತ ನಮ್ಮ ಕರ್ನಾಟಕ ರಾಜ್ಯದ ಕೆ ಎಚ್ ಮುನಿಯಪ್ಪನವರೇ, ಸಮೀರ್ ಅಹಮದ್ ಖಾನ್ ಅವರೇ, ವಿಧಾನ ಪರಿಷತ್ತಿನ ಸದಸ್ಯರಂತ ರವಿಯವರೇ, ಶ್ರೀನಿವಾಸ್ ಅವರೇ, ಬಸವನಗೌಡ ಮಾತಾಡಿಯವರೇ, ರಾಮ್ ಪ್ರಸಾದ್ ಅವರೇ, ಸೈಯದ್ ಅವರೇ, ಡಾಕ್ಟರ್ ಕೃಷ್ಣ ಅವರೇ ಮತ್ತು ಎಲ್ಲ ಆರೋಗ್ಯದ ಗೌರವಾನ್ವಿತ ಸದಸ್ಯರುಗಳೇ, ಎಲ್ಲ ಮುಖಂಡರುಗಳೇ, ನಾವೆಲ್ಲ ಬದುಕ್ತಾ ಇದ್ದೇವೆ. ಗಾಳಿ, ಸೂರ್ಯ, ನೀರು ಜೊತೆಗೆ ಒಟ್ಟಿಗೆ ನಮಗೆ ಆಹಾರ ಇಲ್ಲ ಅಂದ್ರೆ ನಾವು ಯಾರು ಕೂಡ ಇಲ್ಲಿ ನಿಂತ್ಕೊಳ್ಳೋಕ್ಕಾಗೋದಿಲ್ಲ, ಶಕ್ತಿನೂ ಇಲ್ಲ. ಆಹಾರವನ್ನು ಯಾವ ರೀತಿ ಪ್ರಕೃತಿ ನಮ್ಮನ್ನೆಲ್ಲ ಕಾಪಾಡಿಕೊಂಡು ಬಂದಿದೆ ಅನ್ನೋದಕ್ಕೆ ಎಲ್ಲರ ಮೆಲ್ಲುಗಳು ಯಾವ ರೀತಿ ಚಲನವನ್ನು ಆಗ್ತಿದೆ ಅನ್ನೋದಕ್ಕೆ ಆಹಾರ ಬಹಳ ಮುಖ್ಯ. ಇವತ್ತು ಅಷ್ಟವರು ಮಾತ್ರ ಗೊತ್ತು ಆಹಾರದ ಬೆಲೆ. ಇವತ್ತು ಎಲ್ಲ ಮಾಡೋದು ಹೊಟ್ಟೆ ಊಟಕ್ಕೆ, ಒಂದು ಗೇಟ್ ಬಟ್ಟೆಗೆ, ಎಲ್ಲದೂ ಕೂಡ ಕೊನೆಗೆ ಎಷ್ಟಾದ್ರೂ ಕೂಡ ನಮ್ಮ ಬದುಕು ಆಹಾರದಲ್ಲೇ ಕೂಡ ಮತ್ತು ನಾವು ನಮ್ಮ ದೇಹವನ್ನು ಮುಚ್ಚಿಕೊಳ್ಳಿಕ್ಕೆ ಇಷ್ಟೇ. ಬೇರೆ ನಾವೇನೇನು ಕೃಷ್ಣ ಬೇರೆ ಏನೇನು ನಾವು ಮಾಡ್ತೀವಿ ಅದೆಲ್ಲ ಟೆಂಪರರಿ. ಇವತ್ತು ವಿಶ್ವ ಆಹಾರ ದಿನಾಚರಣೆ ಇವತ್ತು ನಮ್ಮ ಸರ್ಕಾರ ಮುಖಂಡತ್ವದಲ್ಲಿ ಆಚರಣೆ ಆಗ್ತದೆ. ನಾನು ಕಾಂಗ್ರೆಸ್ನ ಸರ್ಕಾರದ ಪ್ರತಿನಿಧಿಯಾಗಿ ಹೇಳುದು, ನಮಗೆ ಗೊತ್ತು ಕಾಂಗ್ರೆಸ್ ಈ ದೇಶದಲ್ಲಿ ಬಡ ಜನತೆಯ ಬದುಕಿನಲ್ಲಿ ಯಾವ ರೀತಿ ನಾವು ಸಂಬಂಧವನ್ನು ಉಳಿಸ್ಕೊಂಡು ಬಂದಿದ್ದೇವೆ, ಏನೇನು ತೀರ್ಮಾನವನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ. ಜವಾಹರ್ಲಾಲ್ ನೆಹರು ಕಾಲದಿಂದ ಆಹಾರ ಪದ್ಧತಿಯನ್ನ ವಿತರಣೆ ಮಾಡುವಂತ ಕಾಲ ಪ್ರಾರಂಭ ಆಯಿತು. ಇಂದಿರಾ ಗಾಂಧಿಯವರು ಉಳುವಿಗೆ ಭೂಮಿ ಕೊಟ್ಟು ದೇವರಾಜರ ಕಾಲದಲ್ಲಿ ಎಲ್ಲ ರೈತರು ಕೂಡ ಶಕ್ತಿಶಾಲಿ ಮಾಡಬೇಕು ಅಂತ ಹೇಳಿ ಒಂದು ದೊಡ್ಡ ನಿರ್ಣಯ ಮಾಡಿ ಪಡಿತರ ಜೊತೆಗೆ ಪಡಿತರ ಚೀಟಿಯ ವ್ಯವಸ್ಥೆಯನ್ನು ಮಾಡಿದ್ರು ಇಂದಿರಾ ಗಾಂಧಿ. ಅದಾದ ಮೇಲೆ ಸಿದ್ದರಾಮಯ್ಯನವರು ಅವರು ಬಸವಣ್ಣನ ಜನ್ಮದಿನ ಅಧಿಕಾರವನ್ನು ತೆಗೆದುಕೊಂಡು ಸಿಂಗಲ್ ಮ್ಯಾನ್ ಕ್ಯಾಬಿನೆಟ್ ನಲ್ಲಿ ಯಾರು ಕೂಡ ಹಸ್ಕೊಂಡಿರಬಾರದು ಅಂತ ಹೇಳಿ ಅನ್ನಭಾಗ್ಯದ ಕಾರ್ಯಕ್ರಮವನ್ನು ಘೋಷಣೆ ಮಾಡಿದರು. ಎಸ್ ಎಂ ಕೃಷ್ಣ ಅವರ ಕಾಲದಲ್ಲಿ
ಈ ಶಾಲಾ ಮಕ್ಕಳ ಡ್ರಾಪ್ ಔಟ್ ಕಡಿಮೆ ಆಗಿದೆ, ಡ್ರಾಪ್ ಔಟ್ ಜಾಸ್ತಿ ಆಗಿದೆ. ಅದಕ್ಕೆ ಏನ್ ಮಾಡ್ಬೇಕು ಅಂತೇಳಿ ಒಂದು ಅಧ್ಯಾಯದಲ್ಲ ಕೂಡ ರಚನೆ ಆಗಿದೆ. ಕೊನೆಗೆ ಮಕ್ಕಳು ಹಸ್ಕೊಂಡಿರ್ತಾರೆ, ಊಟದ ಟೈಮು, ಸೊ ಕೂಲಿ ಕಳಿಸ್ಬಿಡ್ತಾರೆ ಮಕ್ಕಳನ್ನ, ಚಿಕ್ಕ ಮಕ್ಕಳನ್ನ ಅನ್ನೋದೆಲ್ಲ ಕೂಡ ಒಂದು ವರದಿ ಇತ್ತು. ತಂದೆ ತಾಯಿಯರು ಕೆಲಸಕ್ಕೆ ಕೊಂಡು ಹೋಗ್ತಾರೆ ಅನ್ನೋದು ಕೂಡ ಇತ್ತು. ಅದಕ್ಕೆ ಏನ್ ಮಾಡಬೇಕು ಅಂತೇಳಿ ಚರ್ಚೆ ಮಾಡಿ ನಮ್ಮ ರಾಜ್ಯದ ಕೆಲವು ಅನೇಕ ಮಠಗಳಲ್ಲೂ ಕೂಡ ಕೆಲವೊಂದು ವ್ಯವಸ್ಥೆ ಇತ್ತು. ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ಸರ್ಕಾರದಿಂದಲೇ ಬಿಸಿ ಊಟ ಕಾರ್ಯಕ್ರಮವನ್ನು ಮಾಡಿ ಆ ಮಕ್ಕಳು ಆಹಾರಕ್ಕೋಸ್ಕರ ಇಟ್ಕೊಂಡು ಒಂದು ಉತ್ತಮವಾದಂತಹ ಶಾಲೆ ವ್ಯವಸ್ಥೆ ಇದು ನಾವು ವಿದ್ಯಾರ್ಥಿಗಳಾಗಿ ಬದುಕಲಿ, ಡ್ರಾಪ್ ಔಟ್ ಕಡಿಮೆ ಮಾಡಬೇಕು ಅಂತೇಳಿ ಎಸ್ ಎಂ ಕೃಷ್ಣ ಅವರ ಕಾಲದಲ್ಲಿ ಬಿಸಿ ಊಟ ಕಾರ್ಯಕ್ರಮ ಮಾಡಿ ಇವತ್ತು ಅದನ್ನ ಯಾವ ಸರ್ಕಾರದವರು ಕೂಡ ಅದನ್ನು ನಿಲ್ಲಿಸಕ್ಕಾಗಲಿಲ್ಲ. ಅದಾದ್ಮೇಲೆ ಮನಮೋಹನ್ ಸಿಂಗ್ ಅವರು, ಸೋನಿಯಾ ಗಾಂಧಿ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಮುನಿಯಪ್ಪನವರೆಲ್ಲ ಮಂತ್ರಿಯಾಗಿದ್ದು, ಮುನಿಯಪ್ಪ ಸಾಹೇಬರು, ಕೇಂದ್ರ ಖರ್ಗೆ ಸಾಹೇಬರು ಎಲ್ಲ ವೀರಪ್ಪ ಮೊಯ್ಲಿಯವರು ನಮ್ಮ ರಾಜ್ಯದಿಂದ ಪ್ರತಿನಿಧಿಸಿದ್ರು. ಆ ಸಂದರ್ಭದಲ್ಲಿ ಫುಡ್ ಟು ರೈಟ್ ಟು ಫುಡ್ ಆಹಾರ ಭದ್ರತೆ ಕಾಯ್ದೆ ತೆಗೆದುಕೊಂಡು ಜಾರಿ ತಂದು ಇವತ್ತು ನಾವು ಮಾಡಿಕೊಂಡು ನಾವು ಬರ್ತಾ ಇದ್ದೇವೆ. ಈಗ 10 ಕೆಜಿಗೆ ಈ ಸರ್ಕಾರ ಬರೋಕ್ಕೆ ಮುಂಚಿತವಾಗಿ ನಾವು 5 ಕೆಜಿಯಿಂದ 10 ಕೆಜಿಗೆ ಘೋಷಣೆ ಮಾಡಬಹುದು. ಸ್ವಲ್ಪ ಮಿಸ್ಯೂಸ್ ಆಗೋದು ಕೂಡ ಜಾಸ್ತಿ ಆಗಿದೆ. ಇದರ ನಾವು ಏನೋ 3 ಕ್ಯಾಬಿನೆಟ್ ತೀರ್ಮಾನ ಮಾಡಿದ್ದೇವೆ, ಯಾವುದೋ ಒತ್ತಡದ ಮೇಲೆ ನಾವು ತೀರ್ಮಾನ ಮಾಡಿಲ್ಲ. ನಮ್ಮದೇ ಆದಂತಹ ಸಭೆ ಮಾಡಿಸಿದ್ದೇವೆ, ಶಾಸಕರ ಚರ್ಚೆ ಮಾಡಿದ್ದೇವೆ, ಜನಪ್ರತಿನಿಧಿಗಳು, ಹಳ್ಳಿಯಲ್ಲಿ ಸಾಮಾನ್ಯ ಜನ, ಒಂದು ಮಗು ಎಷ್ಟು ಊಟ ಮಾಡ್ತದೆ, ಹಿರಿಯರು ಎಷ್ಟು ಊಟ ಮಾಡ್ತಾರೆ, ಎಷ್ಟು ಅಕ್ಕಿನ ಬಳಸ್ತಾರೆ, ಇವನ್ನೆಲ್ಲ ಕಲಿಸ್ಕೊಂಡು ಕೆಲವರು 5 ರಿಂದ 6 ಕೆಜಿಗೆ ನಿಲ್ತಾರೆ ಅನ್ನೋದು ಕೂಡ ನಮ್ಮ ಒಂದು ವರದಿ. ಆ ಹಿನ್ನೆಲೆಯಲ್ಲಿ ನಾವು ಕೊಟ್ಟು ಮಾತು ಉಳಿಸ್ಕೊಳ್ಬೇಕು ಅಂತೇಳಿ ನಮ್ಮ ಮುನಿಯಪ್ಪನವರಿಗೆ ಒಂದು ಪ್ರಪೋಸಲ್ ನೀವೇ ರೆಡಿ ಮಾಡ್ಕೊಂಡು ಬನ್ನಿ ಅಂತೇಳಿ ಅವರು ಬೇಳೆ, ಎಣ್ಣೆ, ತೊಗರಿ, ಉಪ್ಪು, ಸಕ್ಕರೆ ಇವೆಲ್ಲ ಸೇರಿ 5 ಪದಾರ್ಥಗಳನ್ನ 5 ಪದಾರ್ಥಗಳನ್ನ 5 ಕೆಜಿ, ಆ 5 ಕೆಜಿ ಬದಲಾಗಿ ಕೊಡುವಂಥದ್ದು ಇಂದಿರಾ ಕಿಟ್ ಕೊಡ್ಲಿಕ್ಕೆ ಅವರಿಗೆ ಮಾರ್ಗದರ್ಶನ ಕೂಡ ಕ್ಯಾಬಿನೆಟ್ ಕೊಟ್ಟು ಅದೊಂದು ಐತಿಹಾಸಿಕ ತೀರ್ಮಾನ ಸಿದ್ದರಾಮಯ್ಯ ನೇತೃತ್ವದಲ್ಲಿ, ಮುನಿಯಪ್ಪನವರ ಮುಖಂಡತ್ವದಲ್ಲಿ ಆ ಕಾರ್ಯಕ್ರಮ ಕೂಡ ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಈ ರಾಜಕಾರಣ ಚರ್ಚೆ ಎಲ್ಲ ಕೂಡ ಮಾತಾಡ್ತಾರೆ. ಯಡಿಯೂರಪ್ಪನವರು ಒಂದು ಕಾಳು ಕಡಿಮೆ ಕೊಟ್ಟು ನಾವು ಬಿಡುದಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಅವರು ರಾಜಕಾರಣ ಆದ್ಮೇಲೆ ಅವ್ರದ್ದು ಏನಪ್ಪ ಅಂದ್ರೆ, ಅವರು ಭಾವನೆ ಮೇಲೆ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ನಮ್ಮ ಪಾರ್ಟಿ ಏನಂತಂದ್ರೆ, ನಮ್ಮ ಸರ್ಕಾರ ಯಾವುದು ಕೂಡ ಬದುಕಿನ ಮೇಲೆ ನಾವು ರಾಜಕಾರಣ ಮಾಡ್ತಿದ್ದಾರೆ. ಇವತ್ತು 5 ಗ್ಯಾರಂಟಿ ಅಂತಂದ್ರೆ ನಿಮ್ಮ ಹೊಟ್ಟೆ ಹಸಿದವರಿಗೆ ಶಕ್ತಿ ಇರಬೇಕು. ಈಗ ಇಡೀ ದೇಶದಲ್ಲಿ ನಮ್ಮ ರಾಜ್ಯದ ಚರ್ಚೆ, ನಮ್ಮ ರಾಜ್ಯದ ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಇಡೀ ದೇಶದಲ್ಲಿ. ಸರ್ಕಾರಗಳು ತೀರ್ಮಾನಗಳನ್ನು ಮಾಡಬೇಕಾದ್ರೆ, ಸರ್ಕಾರಗಳಿಗೆ ಆಕರ್ಷಣೆ ಆಗಬೇಕಾದ್ರೆ, ಇವತ್ತು ಮೋದಿ ಸರ್ಕಾರ ಹಿಂದೆ ಗ್ಯಾಸು ಒಂದು ಫೋಟೋ ಇಟ್ಬಿಟ್ಟು ಪೆಟ್ರೋಲ್ ಬಂಕೆಲ್ಲ ಫೋಟೋ ಹಾಕಿದ್ರು, ಅದನ್ನ ತೆಗೆದುಬಿಟ್ಟಿದ್ದಾರೆ. ಅದು ನಮ್ಮ ಇಲಾಖೆಗೆ ಬರ್ತದೆ. ಗ್ಯಾಸ್ ಸೆಂಚರ್ದು ಕೂಡ 400 ರೂಪಾಯಿ, 40 ರೂಪಾಯಿ, 420, 440 ರೂಪಾಯಿ ಇತ್ತು. ಈಗ 1000 ರೂಪಾಯಿ ಆ ಗ್ಯಾಸ್ ಆಗಿದೆ. ಈಗ ನಾವೆಲ್ಲರೂ ಕೂಡ ಇದನ್ನ ಗಮನದಲ್ಲಿ ಇಟ್ಕೊಂಡು ನಾವು ಎಲ್ಲರಿಗೂ ಬೆಲೆ ಕೊಡಬೇಕು, ಆದಾಯ ಪಾತ್ರ ಕೊಡಬೇಕು. ಇದಕ್ಕೆ ನಾವೇನಾದ್ರು ಮಾಡಿ ಸಹಾಯ ಮಾಡಬೇಕು ಅಂತೇಳಿ ಈ 5 ಗ್ಯಾರಂಟಿಗಳನ್ನು ತಂದು ಇವತ್ತು 53,000 ಕೋಟಿ ರೂಪಾಯಿ ಕೊಡ್ತಾ ಇದ್ದೀವಿ. ಪ್ರೈಮ್ ಮಿನಿಸ್ಟರ್ ಟೀಕೆ ಮಾಡಿದ್ರು, ಬೇರೆಯವರೆಲ್ಲ ಟೀಕೆ ಮಾಡಿದ್ರು ಕೂಡ ಇವತ್ತು ಕೊನೆಗೆ ಅವರ ತೀರ್ಮಾನಕ್ಕೆ ಅವರಿಗೆ ರಾಜಕೀಯ ಜನ ಒಪ್ಪುವುದಿಲ್ಲ. ತೆಲಂಗಾಣದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಈ ರೀತಿ ಗ್ಯಾರಂಟಿ ಕೊಟ್ಟು ಜನ ಒಪ್ಪಿದ್ರು ಅಂತೇಳಿ ಮಹಾರಾಷ್ಟ್ರ ಇರ್ಬೋದು, ಮಧ್ಯಪ್ರದೇಶದಲ್ಲಿರ್ಬೋದು, ಹರಿಯಾಣ ಇರ್ಬೋದು, ಈಗ ಬಿಹಾರಲ್ಲೂ ಕೂಡ ಇನ್ನು ಎಲೆಕ್ಷನ್ ಬಂದ 1 ತಿಂಗಳು ಮುಂಚಿತವಾಗಿ ಒಂದೊಂದು ಹೆಣ್ಮಕ್ಳಿಗೆ 10 ಲಕ್ಷ ರೂಪಾಯಿ, 10,000 ರೂಪಾಯಿ ಅಕೌಂಟ್ ಕೂಡ ಈಗ ಅಂದ್ರೆ ಜನರ ಹೊಟ್ಟೆಪಾಡು ಇಂಪಾರ್ಟೆಂಟ್ ಹೊರತು ಜನರಿಗೆ ಶಕ್ತಿ ಕೊಡೋದು ಇಂಪಾರ್ಟೆಂಟ್ ಹೊರತು ಬೇರೆ ವಿಚಾರ ಅಲ್ಲ ಅಂತ ಕೂಡ ಹೇಳಿದ್ದಾರೆ.
ಸೊ ನಾನು ಬೇರೆಯವ್ರ ಟೀಕೆ ಬಗ್ಗೆ ನಾನು ಚರ್ಚೆ ಮಾಡಬೇಕು. ನಾನು ಏನ್ ಹೇಳ್ತಾ ನೀವೆಲ್ಲರೂ ಕೂಡ ಮಾನಸಿಕವಾಗಿ ಶಕ್ತಿ ಇದ್ದು ಮಕ್ಕಳಿಗೆ ಉತ್ತಭ್ಯಾಸ ಇರಬೇಕು, ಆರೋಗ್ಯಕರವಾಗಿ ಕಾಪಾಡಬೇಕು ಅಂತಂದ್ರೆ ಈಗ ಹೆಣ್ಣುಮಕ್ಕಳು ನಮ್ಮ ಸರ್ವೆ ಇದೆ, ನಾವು ಸರ್ವೆ ಮಾಡಿಸಿದ್ವಿ. ಆ ಸರ್ವೆಲಿ ಮೊನ್ನೆ ರಾಮನಗರದಲ್ಲಿ ಮಾತಾಡೋಕೆ ಹೇಳ್ತಾ ಇದೆ, 92% ಆ ಹೆಣ್ಣುಮಕ್ಕಳು ತಾಯಿ ತನ್ನ ಕಾಲ ಮೇಲೆ ಇವತ್ತು ಗಂಡನ ಮೇಲೆ ಡಿಪೆಂಡ್ ಆಗಿದೆ. ಆ ಸಂಸಾರವನ್ನ ನಡೆಸುವಂತ ಒಂದು ಶಕ್ತಿ ಇದೆ. ಆ ಜೊತೆಯಲ್ಲಿ ಆ ಹಣ ಬರ್ತಾ ಇದ್ದಾಗ ಈ 5 ಗ್ಯಾರಂಟಿ ಬರ್ತಾ ಇದ್ದಾಗ ಸಂಬಂಧಗಳು ಜಾಸ್ತಿ ಆಗ್ತಾ ಇದೆ, ಬಾಂಧವ್ಯ ಜಾಸ್ತಿ ಆಗ್ತಾ ಇದೆ, ಪ್ರವಾಸಗಳು ಜಾಸ್ತಿ ಆಗ್ತಾ ಇದೆ. ಎಲ್ಲ ತರಕ್ಕೂ ಕೂಡ ದೇವಸ್ಥಾನ ಇರ್ಬೋದು, ನೆಂಟಸ್ಥಾನ ಇರ್ಬೋದು, ಪ್ರವಾಸಿ ಕೇಂದ್ರ ಇರ್ಬೋದು, ಮತ್ತು ತಂದೆ ಆದಂತ ಆರ್ಥಿಕವಾದಂತ ಶಕ್ತಿ ಮತ್ತು ಆರೋಗ್ಯ ವಿಚಾರದಲ್ಲೂ ಕೂಡ ಆ ಹೆಣ್ಮಕ್ಳು ಹಣವನ್ನು ಉಪಯೋಗಿಸುವಂತ ವ್ಯವಸ್ಥೆ ಮಾಡ್ತಾರೆ. ಸಾಮಾನ್ಯಗೆ 200 ಯೂನಿಟ್ ಅಂತಂದ್ರೆ 1000 ರೂಪಾಯಿ, 1200 ರೂಪಾಯಿ, 1100 ರೂಪಾಯಿ, 2 ಯೂನಿಟ್ 200 ಯೂನಿಟ್ ವರೆಗೂ ಆಗ್ತಾ ಇದೆ. ಫ್ರೀ ಬಸ್ಸು ಸುಮಾರು 2,000, 3,000, 4,000 ರೂಪಾಯಿ ಖರ್ಚು ಮಾಡ್ತಾರೆ. ಕೆಲವರು ಬಿಡಿ ಉತ್ತರ ಕರ್ನಾಟಕದಲ್ಲಿ ಬರೋರಿಗೆ ಜಾಸ್ತಿ ಅನುಕೂಲ ಆಗ್ತಾ ಇದೆ. ಸಾಮಾನ್ಯ ಒಂದು ಜಿಲ್ಲೆಗೆ ಪ್ರವಾಸ ಮಾಡೋದವ್ರಿಗೆ ಕೆಲಸಕ್ಕೆ ಹೋಗೋರಿಗೆ ಆಗ್ತಾ ಇದೆ. ಜೊತೆಗೆ ಉದ್ಯೋಗ ಕೂಡ ಜಾಸ್ತಿ. ನೀವು ಪಕ್ಕದಲ್ಲಿ ಹೋಗಿ ಫ್ರೀ ಬಸ್ ಸ್ವಲ್ಪ ದೂರ ಹೋಗೋದಿಲ್ಲ ಅಂತೇಳಿ ಆಗ್ತಾ ಇದೆ. ನಮ್ಮ ಪ್ರೈವೇಟ್ ಬಸ್ ಅವರು ಆಟೋ ಅವರೆಲ್ಲ ಸ್ವಲ್ಪ ಗಲಾಟೆ ಮಾಡೋದು. ಈಗ ಅವರೆಲ್ಲ ಅರ್ಥ ಆಗಿದೆ ಪರಿಸ್ಥಿತಿ. ಇಡೀ ದೇಶದಲ್ಲಿ ಎಲ್ಲೂ ಕೂಡ ತೆಗೆದುಕೊಳ್ಳುವಂತ ತೀರ್ಮಾನವನ್ನು ನಮ್ಮ ಸರ್ಕಾರ ಇವತ್ತು ಮಾಡಿ ಈ ಆಹಾರ ಭದ್ರತೆ ಕಾಯ್ದೆ ಒಂದು ಬುನಾದಿ ಇಟ್ಕೊಂಡು ಇವತ್ತು ನಾವು ಮಾಡಿಕೊಂಡು ನಾವು ಬರ್ತಾ ಇದ್ದೇವೆ. ಈ ಯೋಜನೆಗೆ ಸರ್ಕಾರದ ಹಣ ಎಷ್ಟು ಖರ್ಚಾಗ್ತಾ ಇದೆ ಅದೆಲ್ಲ ಕೂಡ ನಮ್ಮ ಮುಖ್ಯಮಂತ್ರಿಗಳು ನಿಮ್ಮ ಹತ್ರ ಹಂಚ್ಕೊಳ್ತಾರೆ. ಒಂದು ತಮ್ಗೆ ಏನ್ ಹೇಳೋದಂದ್ರೆ ಈ FPD ಅವರು ಮತ್ತು ಎಲ್ಲ ಕೂಡ ಮಾಡಿದ್ದೀರಿ, ಪ್ರಾಮಾಣಿಕವಾಗಿ ಮಾಡಿದ್ದೀರಿ. ನಾನು ಒಂದು 4 ಕಡೆ ಪ್ರೈವೇಟ್ ವಿಸಿಟ್ ಮಾಡಿದೆ, ಚೆಕ್ ಮಾಡಿದೆ, ಏನಂತ ಮಾಡಿದೆ. ಕೆಲವರು ನಡೆಸ್ತಾ ಇದ್ದಾರೆ, ನಾನೇನು ತಪ್ಪು ಅಂತ ನಾನು ಹೇಳೋದಿಲ್ಲ. ಆದ್ರೆ ಜನರಿಗೆ ತಿಳುವಳಿಕೆ ಇರುವಂತ ಕೆಲಸ ನೀವು ಕೂಡ ಮಾಡಬೇಕು. ಇವತ್ತು ಸರ್ಕಾರ ತೆಗೆದುಕೊಂಡಂತ ಒಂದು ದಿಟ್ಟ ನಿರ್ಧಾರದಿಂದ ನಿಮ್ಮ ಸಾವಿರಾರು ಜನರ ಬದುಕಿನಲ್ಲಿ ಕೆಲಸ ಕೂಡ ಇವತ್ತು ಆಗ್ತಾ ಇದೆ, ಜೀವನ ಕೂಡ ನಡೆಸ್ತಾ ಇದ್ವಿ. ಇವತ್ತು ಏನು ಈ ಆಹಾರ ಭದ್ರತೆಗೋಸ್ಕರ ನಾವೆಲ್ಲ ಆಹಾರ ಉಳಿಸ್ಕೊಳ್ಬೇಕು ಅಂತೀವಿ. ಈಗ ನಮ್ಮ ಈ ಏಷ್ಯಾ ಕಂಟ್ರೀಸ್ನಲ್ಲೇ ನಾವು ಬಿಸಿ ಊಟ ಮಾಡೋದು. ಬೇರೆ ದೇಶಗಳೆಲ್ಲ ಬ್ರೆಡ್ 3 ದಿನದ ಊಟ, 4 ದಿನ ಊಟ, ಜಂಕ್ ಫುಡ್ ಇದನ್ನೆಲ್ಲ ಇಟ್ಕೊಂಡು ಏನಾದ್ರು ಊಟ ಅಡುಗೆ ಮಾಡಿದ್ರೆ 1 ವಾರ 3-8 ದಿನ ಇಟ್ಕೊಂಡು ಮಾಡ್ತಾರೆ. ಅದು ನಮ್ಮಲ್ಲಿ ಬಿಸಿ ಬಿಸಿ ಊಟವನ್ನು ಮಾಡ್ಕೊಂಡು ಬರ್ತಾರೆ. ಇವತ್ತು ನಮ್ಮ ದೇಶದಲ್ಲಿ ಇವತ್ತು ಆಹಾರ ಏನು ತಯಾರು ಮಾಡುವಂತ ಒಂದು ಶಕ್ತಿ ಏನು ನಮ್ಮ ರೈತರಿಗೆ ಇವತ್ತು ಬಂದಿದೆ. ನಾವು ಕೂಡ ಹೊರಗಡೆ ವಿಪರೀತ ಎಕ್ಸ್ಪೋರ್ಟ್ ಮಾಡುವಂತ ಒಂದು ವ್ಯವಸ್ಥೆ, ಹಣ್ಣು ತರಕಾರಿ ಎಲ್ಲ ಕೂಡ. ಈಗ ಕೋಲಾರ ನಮ್ಮ ಕಡೆ ಎಲ್ಲ ಈಗ ಬೆಂಗಳೂರು ಸುತ್ತಮುತ್ತಲೆಲ್ಲ ಈಗ ನಾವು ಕೂಡ ಗುಜರಾತಲ್ಲಿ ಏನಿದೆ ಅದಕ್ಕಿಂತ ಜಾಸ್ತಿ ಇವತ್ತು ನಾವು ಹಾಲನ್ನು ಉತ್ಪಾದನೆ ಮಾಡುವಂತ ಶಕ್ತಿ ನಮ್ಮ ರಾಜ್ಯದ ಜನತೆಗೆ ಈ ಹಾಲನ್ನು ಉತ್ಪಾದನೆ ಮಾಡುವಂತ ಶಕ್ತಿ ಇರೋದು. ಬೇರೆ ರಾಜ್ಯಕ್ಕೆ ಪಡೆದ ನಾವು ಕಡಿಮೆ ಇದ್ದೀವಿ ನಾವು ನಮ್ಮ ರೈತರಿಗೆ. ಹಂಗೆ ಈ ಸಂದರ್ಭದಲ್ಲಿ ಈ ಆಹಾರವನ್ನ ಕಾಪಾಡಿಕೊಳ್ಳುವಂಥದ್ದು, ಗೌರವ ಕೊಡುವಂಥದ್ದು, ವೇಸ್ಟ್ ಮಾಡದಿರುವಂಥದ್ದು, ಈ ವಿಚಾರಕ್ಕೆ ತಾವೆಲ್ಲ ಬಂದಿದ್ದೀವಿ. ತಾವೆಲ್ಲ ಇದನ್ನ ಉಪಯೋಗಿಸಬೇಕು. ಇವತ್ತು ನಮ್ಮ ಸರ್ಕಾರದ ಅನೇಕ ಕಾರ್ಯಕ್ರಮ, ಪ್ರತಿಯೊಬ್ಬರು ಕೂಡ ಜನ ಮುಟ್ಟುವಂತ ಕಾರ್ಯಕ್ರಮ ಎಲ್ಲರಿದೆ. ಯಾವುದನ್ನು ಕೂಡ ಬೇರೆ ಸರ್ಕಾರಗಳು ಬಂದು ಏನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಐತಿಹಾಸಿಕವಾದಂತ ಕಾನೂನಿನ ಚೌಕಟ್ಟು ಅಡಿಯಲ್ಲೇ ಒಂದೊಂದು ಕಾರ್ಯಕ್ರಮವನ್ನ ಜನರಿಗೋಸ್ಕರ ಬರ್ತಾ ಇದ್ದೇವೆ. ಹಾಗೆ ಇವತ್ತು ವಿಶ್ವ ಆಹಾರ ದಿನಾಚರಣೆ ನಮಗೂ ಕೂಡ ಮಾರ್ಗದರ್ಶನ ಕೊಟ್ಟಿದೆ. ಆಹಾರವನ್ನು ಸರಿಯಾದ ರೀತಿ ನಾವೆಲ್ಲ ಉಪಯೋಗಿಸ್ಕೊಂಡು ನಾವೆಲ್ಲ ಕಾಪಾಡ್ಕೊಂಡು ಹೋಗಬೇಕು. ಒಂದೊಂದು ಹನಿ ನೀರಿಗೆ ಎಷ್ಟು ಗೌರವ ಕೊಡ್ತೀವೋ ನನಗೆ ಒಂದೊಂದು ಅವಿರೋಧ ಕೂಡ ಒಂದು ಸಣ್ಣ ವಿಚಾರ ಕೂಡ ನಮ್ಮ ಬದುಕಿಗೆ ಶಕ್ತಿ ತುಂಬುವಂತ ಕೆಲಸ ಆಗ್ತದೆ. ಹಿರಿಯರೊಂದು ಮಾತು ಹೇಳ್ತಾರೆ, ತುತ್ತಿನ ಮುಂದೆ ತತ್ವ ನಡೆಯೋದಿಲ್ಲ ಎಂದು. ಹಾಗಾಗಿ ಎಲ್ಲರೂ ಈಗ ಕೇಳೋಣ, ಪ್ರೀತಿಯ ಚಪ್ಪಾಳೆಯೊಂದಿಗೆ ಅವರನ್ನ ಬರಮಾಡಿಕೊಳ್ಳೋಣ. ವಿಶ್ವ ಆಹಾರ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸತಕ್ಕಂಥ ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರ, ಆಹಾರ ಸಚಿವರು
ಹಿರಿಯವರಾದಂಥ ಶ್ರೀ ಕೆ ಮುನಿಯಪ್ಪ ಅವರ, ವಸತಿ ಸಚಿವರಾದಂಥ ಶ್ರೀ ಜಮೀರ್ ಅಹಮದ್ ಖಾನ್ ಅವರ, ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಡಾಕ್ಟರ್ ಎಚ್ ಕೃಷ್ಣ ಅವರ, ಕಾರ್ಯವೈಶ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ರಾಮಪ್ರಸಾದ್ ಅವರ, ರಂಜಿತ್ ಅಹಮದ್ ಅವರ, ಅಧ್ಯಕ್ಷರು, ಗ್ಯಾರಂಟಿ ಯೋಜನೆಗಳಾದಂಥ ಆಹಾರ ಇಲಾಖೆಯವರು ಆಚರಣೆ ಮಾಡ್ತಾ ಇರ್ತಕ್ಕಂಥ ವಿಶ್ವ ಆಹಾರ ದಿನಾಚರಣೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಪ್ರತಿ ವರ್ಷ ವಿಶ್ವ ಆಹಾರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ವಿಶ್ವಸಂಸ್ಥೆ ಆಹಾರ ಕೃಷಿ ಆರ್ಗನೈಸೇಷನ್ ಸಂಸ್ಥೆ ಸ್ಥಾಪನೆಯಾದ ಹಿಂದಿನಿಂದ ಪ್ರತಿ ವರ್ಷ ಆಚರಣೆ ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಈ ಜಗತ್ತಿನಲ್ಲಿ ಆಹಾರ ಬಗ್ಗೆ ಜಾಗೃತಿಯನ್ನು ಬಹಳ ಜನರಿಗೆ ಆಹಾರದ ಮಹತ್ವ ಕೆಲವರು ಗೊತ್ತಿದೆ, ಕೆಲವರು ಗೊತ್ತಿಲ್ಲ. ಗೊತ್ತಿದ್ದು ಆಹಾರವನ್ನು ನಾವು ವೇಸ್ಟ್ ಮಾಡ್ತೀವಿ, ವ್ಯರ್ಥ ಮಾಡ್ತೀವಿ. ಕೆಲವರಿಗೆ ಆಹಾರದ ಮಹತ್ವ ಗೊತ್ತೇ ಇಲ್ಲ. ನಮ್ಮ ಕವಿ ಏನು ಹೇಳಿದ ಅನ್ನದ ಬಗ್ಗೆ ಅಂತಕ್ಕಂಥ ಮಾತುಗಳನ್ನು ನಮಗೆ ನಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಅನ್ನ ದೇವರ ಮುಂದೆ ಇನ್ನೂ ದೇವರು ಮುಖ್ಯ, ಅನ್ನ ದೇವರ ಮುಂದೆ ಇನ್ನೂ ದೇವರು ಮುಖ್ಯ. ಅನ್ನವಿರುವ ತನಕ ಪ್ರಾಣ, ಅನ್ನವಿರುವ ತನಕ ಪ್ರಾಣವಿದೆ. ಜಗದೊಳಗೆ ಅನ್ನವೇ ದೈವ. ಬೇಂದ್ರೆಯವರು ಏನು ಹೇಳಿದ್ದಾರೆ ಅಂತಂದ್ರೆ, ಕವಿ ಬೇಂದ್ರೆಯವರು ರೈತರನ್ನು ಅನ್ನ ಬ್ರಹ್ಮ ಅಂತ ಕರೆದಿದ್ದಾರೆ. ರೈತರನ್ನು ಅನ್ನ ಬ್ರಹ್ಮ. ಬಹಳ ಹಿಂದೆನೇ ಇದು ಅನ್ನದ ಬಗ್ಗೆ ವ್ಯಾಖ್ಯಾನ ಮಾಡಿದೆ, ರೈತರ ಬಗ್ಗೆ ವ್ಯಾಖ್ಯಾನ ಮಾಡಿದೆ. ಅದರಿಂದ ಅನ್ನವನ್ನು ಬೀಸಾಡ್ತಕ್ಕಂಥದ್ದಾಗಲಿ ವ್ಯರ್ಥ ಮಾಡ್ತಕ್ಕಂಥದ್ದಾಗಲಿ ಯಾರು ಕೂಡ ಮಾಡಬಾರದು. ಒಂದು ಕಾಲದಲ್ಲಿ ನೆಹರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ ನಾವು ಆಹಾರದ ಸ್ವಾವಲಂಬನೆಯನ್ನು ದೇಶ ಮಾಡಿರಲಿಲ್ಲ. ಆಹಾರಕ್ಕೋಸ್ಕರ, ಗೋಧಿಗೋಸ್ಕರ ಅಮೆರಿಕ ದೇಶದಂತೆ ಕೈಗೊಳ್ಳತಕ್ಕಂಥ ಪರಿಸ್ಥಿತಿ, ಅಂತ ಪರಿಸ್ಥಿತಿ ಇದೆ. ಇವತ್ತು ಆಹಾರ ಸ್ವಾವಲಂಬನೆಯನ್ನು ಮಾಡಿದೆ. ಜಿಕೆ ವಿಕೆಯವರು ಒಂದು ಅಧ್ಯಯನವನ್ನು ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಎಷ್ಟು ವೇಸ್ಟ್ ಆಗ್ತದಪ್ಪ ಅನ್ನ, ಬೆಂಗಳೂರಿನಲ್ಲಿ ಎಷ್ಟು ವೇಸ್ಟ್ ಆಗ್ತದೆ. ಪ್ರತಿ ವರ್ಷ 943 ಟನ್ ಆಹಾರ ವೇಸ್ಟ್ ಆಗ್ತದೆ.
ಅಂದರೆ ಇದು ಆ ಕಾಲದಲ್ಲಿ ಅವರು ಅಧ್ಯಯನ ಮಾಡುವಂಥ ಕಾಲದಲ್ಲಿ ಸುಮಾರು 339 ಕೋಟಿ ರೂಪಾಯಿಗಳಷ್ಟು ಆಹಾರ ಒಂದರಲ್ಲೇ 330 ಈಗ ಅದು ಡಬಲ್ ಆಗ್ತದೆ. ಅದನ್ನ ವೇಸ್ಟ್ ಮಾಡಕ್ ಹೋಗ್ಬಾರ್ದು. ನಮ್ಮ ಮನೇಲಿ ಹೇಳ್ತಾ ಇದ್ರು, ಅದು ನಮ್ಮ ಹಿರಿಯರು, ನಮ್ಮ ಅಜ್ಜಿ ಮತ್ತೆ ನಮ್ಮ ತಾಯಿ ಅವರೆಲ್ಲ ಹೇಳ್ತಾ ಇದ್ರು, ಎಷ್ಟು ಬೇಕೋ ಅಷ್ಟು ಹಾಕಿಸ್ಬೇಕು ನಾನು. ಅದು ಮುದ್ದೆ ಆಗಲಿ ಅನ್ನ ಆಗಲಿ. ನಾವೆಲ್ಲ ಒಂದು ಕಾಲದಲ್ಲಿ ಮುದ್ದೆನೇ ಉಂಟಿದ್ರು. ಅನ್ನ ಉಂಟಿದ್ರೆ ಯಾವಾಗ ನೆಂಟರು ಬಂದ್ರೆ ಹಬ್ಬ ರೀತಿಗಳಲ್ಲಿ ಮುದ್ದೆ, ರಾಗಿ ಮುದ್ದೆ ಅಥವಾ ಜೋಳದ ಮುದ್ದೆ. ಉತ್ತರ ಕರ್ನಾಟಕದ ಕಡೆ ಜೋಳದ ರೊಟ್ಟಿ ಅಥವಾ ಚಪಾತಿ. ಏನಪ್ಪ ತಿಂತಿದ್ರು. ಅನ್ನ ಉಣ್ಣದು ಯಾವಾಗ ಅಂತಂದ್ರೆ ಈಗ ನಮ್ಮ ಮನೆಯಲ್ಲೇ ನಾವು ಅನ್ನ ಉಂಟಿದ್ರು. ನೆಂಟರು ಬಂದಾಗ ಅದು ಪುಳಿ ಕುಯ್ಯೋದು ನೆಂಟರು ಬಂದ್ರೆ. ಆಮೇಲೆ ಹಬ್ಬ ದಿನಗಳಲ್ಲೇ ಅನ್ನ ಮಾಡೋದು. ನಮ್ಮ ಅಜ್ಜಿ ಯಾವಾಗ ಹೇಳ್ತಿದ್ರು, ಹೊಟ್ಟೆ ತುಂಬ ಇಟ್ಟು ಬಾಯಿ ತುಂಬ ಅನ್ನ ಅಂತ ಹೇಳ್ತಾ ಇದ್ರು. ಆಗ ಪರಿಸ್ಥಿತಿ ಹಂಗಿತ್ತು. ಇವತ್ತಿನ ಪರಿಸ್ಥಿತಿನಲ್ಲಿ ಯಾರು ಊಟ ಇಲ್ಲೇ ಮುರಿಬಾರ್ದು. ಕರ್ನಾಟಕ ಹಸಿವು ಮುಕ್ತ ರಾಜ್ಯ ಆಗಬೇಕು ಅಂತೇಳಿ ನಾನು 2013 ಮುಖ್ಯಮಂತ್ರಿ ಆದಾಗ 5 ಕೆಜಿ ಅಕ್ಕಿಯನ್ನ ಉಚಿತವಾಗಿ ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಿ ಎಲ್ಲರಿಗೂ ಕೊಡ್ತಕ್ಕಂಥದ್ದನ್ನು ಮಾಡಿದೆ. ಉದ್ದೇಶ ಏನಪ್ಪ ಅಂತಂದ್ರೆ, ಯಾರು ಕೂಡ ಇನ್ನೊಬ್ಬರು ಮನೆ ಮುಂದೆ ಹೋಗಿ ಆಹಾರಕ್ಕೋಸ್ಕರ ಕೈ ಕ್ಯಾಚ್ ಮಾಡ. ನಾನು ಹುಡುಗನಾಗಿದ್ದಾಗ ನಮ್ಮ ಮನೆ ಪಕ್ಕದ ಮನೆಯವರು ನಮ್ಮ ಮನೆಯಲ್ಲಿ ಸ್ವಲ್ಪ ಅನ್ನ ಮಾಡೋದು. ಅವ್ರ ಮಕ್ಕಳಿಗೆ, ಪಕ್ಕದ ಮನೆಯವ್ರಿಗೆ ಮಕ್ಕಳಿಗೆ ಕಾಯಿಲೆ ಬಂದ್ರೆ ಅಥವಾ ಏನಾದ್ರು ಲೂಸ್ ಮೋಷನ್ ಆದರೆ ಅಥವಾ ಜ್ವರ ಬಂದ್ರೆ ಪಾಪ ಮುದ್ದೆ ತಿನ್ಸಕ್ ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರ ಅನ್ನ ತಿನ್ಸಕ್ಕೋಸ್ಕರ ನಮ್ಮ ಮನೆ ಹತ್ರ ಬಂದು ನಮ್ಮ ಅವ್ರ ಹತ್ರ ಒಂದು ತುತ್ತ ಅನ್ನಕ್ಕೋಸ್ಕರ ಕಾಯ್ಕೊಂಡು ನಾನು ಯೋಚನೆ ಮಾಡ್ತಾ ಇದ್ದೆ, ಪಾಪ ಬಡವರು ಇವರು ಒಂದು ತುತ್ತ ಅನ್ನಕ್ಕೋಸ್ಕರ ಕಾಯ್ಕತ್ತಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾನು ಮುಖ್ಯಮಂತ್ರಿ ಆದ ತಕ್ಷಣ ಫ್ರೀಯಾಗಿ ಮೊದಲು ₹1 ಕೊಟ್ಟೆ ಅಕ್ಕಿಯನ್ನು, ಆಮೇಲೆ ಫ್ರೀಯಾಗಿ ಕೊಟ್ಟೆ 5 ಕೆಜಿ ಅಕ್ಕಿ. ಉದ್ದೇಶ ಏನಪ್ಪ ಅಂತಂದ್ರೆ, ಯಾರು ಕೂಡ ಇನ್ನೊಬ್ಬರು ಮನೆ ಹತ್ರ ಹೋಗಿ ಅನ್ನಕ್ಕೋಸ್ಕರ ಕೈ ಚಾಚಬಾರ್ದು ಅಲ್ವಾ? ಈಗ ಯಾರು ಕೈ ಚಾಚಲ್ಲ. ಈಗ ಏನಾಗಿದೆ ಅಂತಂದ್ರೆ, ನಾನು ಈ ಸಾರಿ ಮುಖ್ಯಮಂತ್ರಿ ಆದಾಗ 5 ಕೆಜಿ ಜೊತೆಗೆ 5 ಕೆಜಿ ಕೊಟ್ಟೆ. ಎಲ್ಲ ಹೊಟ್ಟೆ ತುಂಬ ಊಟ ಮಾಡಲಿ, 3 ಹೊತ್ತು ಊಟ ಮಾಡಲಿ ಅಂತೇಳಿ. ಆಮೇಲೆ ಕುಡಿಯೋರು ಅಕ್ಕಿ ಎಲ್ಲ ಆಳ್ಸಂತೆಯಲ್ಲಿ ಮಾರಾಟ ಆಗ್ಬಿಟ್ಟು ಬಹಳ ಜನ ತಗೊಂಡವ್ರು ಮಾರಾಟ ಮಾಡ್ಬಿಡ್ತಾರೆ. ಅದಕ್ಕೆ 5 ಕೆಜಿ ನಾನು ಈ ವರ್ಷ ಪ್ರಾರಂಭ ಮಾಡಿದೆ. ಅಕ್ಕಿ ಸಿಗ್ಲಿಲ್ಲ, ಅದಕ್ಕೆ ದುಡ್ಡು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದೆ. ಆಮೇಲೆ ಈಗ ನಾವು ತೀರ್ಮಾನ ಮಾಡಿದ್ದೀವಿ, 5 ಕೆಜಿ ಅಕ್ಕಿ ಕೊಡೋದು ಫ್ರೀಯಾಗಿ. ಇನ್ನು 5 ಕೆಜಿ ಅಕ್ಕಿಗೆ ಬದಲಾಗಿ
ಬೇರೆ ಪದಾರ್ಥಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡೋದು. ಈಗ ಬೇಳೆಕಾಳು, ಸಕ್ಕರೆ, ಉಪ್ಪು, ಎಣ್ಣೆ ಈ ಥರದ್ದು ಕೊಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು. ಇವರು ಫೇರ್ ಪ್ರೈಸ್ ಶಾಪ್ನ ಅಲ್ಲಿ ಇದ್ದಾರಲ್ಲ, ಅದಕ್ಕೆ ಗೊತ್ತಾಗುತ್ತೆ. ನಾವು ಬರ್ತಕ್ಕಂಥ ಏಜೆಂಟ್ ಫೀ ಅನ್ನೋದು ಕಮಿಷನ್ ಕಡಿಮೆ ಹೇಳ್ತಾ ಇದೆ. ಕಮಿಷನ್ಗಿಂತ ಈ ವ್ಯರ್ಥ ಆಗ್ಬಿಡ್ತದಲ್ವ, ವ್ಯರ್ಥ ಆಗಬಾರ್ದಲ್ವ. ಈಗ ಮದುವೆಗಳಲ್ಲಿ, ಹೋಟೆಲ್ಗಳಲ್ಲಿ, ಅದು ಇವು ಸಮಾರಂಭಗಳಲ್ಲಿ ವೇಸ್ಟ್ ಮಾಡೋದೇ ಜಾಸ್ತಿ. ನೋಡ್ತಾರೆ, ಹಾಕಿಸ್ಕೊಂಡ್ಬಿಡ್ತಾರೆ, ಬಡಿಸ್ಕಿರ್ತಾರೆ, ಬಡಿಸ್ಬಿಟ್ಟು ತಿನ್ನಕ್ಕಾಗಲ್ಲ, ಕೊಟ್ಬಿಡ್ತಾರೆ. ಮನುಷ್ಯನಿಗೆ ಆಸೆ ಇರಬೇಕು, ಅದು ದುರಾಸೆ ಇರಬಾರ್ದು. ಆಸೆ ಇರಬೇಕು, ದುರಾಸೆ ಇರಬಾರ್ದು. ಅನ್ನದ ಬೆಲೆ ಇದೆಯಲ್ಲ, ಅದಕ್ಕೆ ಮಹಾತ್ಮ ಗಾಂಧೀಜಿಯವರು ಮಹಾತ್ಮ ಗಾಂಧೀಜಿಯವರು ಹೇಳಿದಂಥ ಮಾತು, ಅನ್ನ ಬಹಳ ಮುಖ್ಯ, ಆದರೆ ವೇಸ್ಟ್ ಮಾಡೋದು ಇದೆಯಲ್ಲ, ಅದು ಪಾಪ ಕೆಲಸ. ಈ ಅಕ್ಕಿ ಎಲ್ಲರೂ ಕೂಡ ಸಿಗ್ಬೇಕು ಅಂತೇಳಿ ತಂದವರು ಯಾರು ಕಾನೂನನ್ನ? ನಿಮಗೆ ಗೊತ್ತಿಲ್ಲ. ಕಾನೂನನ್ನ ಮಾಡಿ ಆಹಾರ ಭದ್ರತೆ ಕಾನೂನನ್ನು ಮಾಡಿದವರು ಯಾರು? ಮನಮೋಹನ್ ಸಿಂಗ್. ಮನಮೋಹನ್ ಸಿಂಗ್ ಆಹಾರ ಭದ್ರತಾ ಕಾಯ್ದೆಯನ್ನ ₹3 ಅಕ್ಕಿ ಕೊಡ್ತಕ್ಕಂಥ ಕಾರ್ಯಕ್ರಮ ಜಾರಿ ತಂದವರು ಯಾರು? ಬಿಜೆಪಿಯವರಲ್ಲ. ಬಿಜೆಪಿಯವರು ನಾವೇ ಕಾನೂನನ್ನ ಅಂತ ಹೇಳಿ ಪ್ರದರ್ಶನ ಮಾಡ್ತಾರೆ ಅಲ್ವಾ? ಏನ್ರಿ ನೀವು ಸತ್ಯ ಹೇಳಿದ್ರೆ ಹೇಳ್ರಿ. ಮತ್ತೆ ಆ ಬಿಜೆಪಿಯವ್ರಿಗೂ ಚಪ್ಪಳ ಇದ್ದದ್ದು, ನಮಗೂ ಚಪ್ಪಳ ಇದ್ದದ್ದು. ಆಹಾರ ಭದ್ರತೆ ಕಾಯ್ದೆಯನ್ನು ಜಾರಿಗೆ ತಗೊಂಡು ಪ್ರತಿಯೊಬ್ಬರಿಗೂ ಕೂಡ ಆಹಾರ ಸಿಗಬೇಕು ಅಂತೇಳಿ ಕಾನೂನನ್ನೇ ಮಾಡುವವರು ಯಾರು? ಮನಮೋಹನ್ ಸಿಂಗ್. ಯಾವ ಪಕ್ಷದ ಸರ್ಕಾರ? ಕಾಂಗ್ರೆಸ್ ಪಕ್ಷ. ಹೇಳ್ಬೇಕಲ್ವ, ಸತ್ಯ ಹೇಳ್ಬೇಕಲ್ವೇ? ಬಿಜೆಪಿ ನರೇಂದ್ರ ಮೋದಿ ಅವರು ಯಾವಾಗ ಮಾಡೋದು ಅಂತಂದ್ರೆ, ಕೊರೋನಾ ಬಂದಾಗ ಮಾಡಿದ್ರು. ₹3 ಕೊಡೋದ್ರ ಬಂದು ಫ್ರೀಯಾಗಿ ಕೊಡಕ್ಕೆ ಮಾತ್ರ ಇದ್ದೇನಿಲ್ಲ. ಕಾರಣ ಯಾಕಪ್ಪ ಅಂತಂದ್ರೆ, ಆವತ್ತು ಬಹಳ ಜನಕ್ಕೆ ಕೆಲಸ ಇರಲಿಲ್ಲ, ರೋಗ ಬಂದಿತ್ತು, ಅದಕ್ಕೋಸ್ಕರ ಮಾಡೋದು. ಆದ್ರೆ ಫುಡ್ ಸೆಕ್ಯೂರಿಟಿ ಆಕ್ಟ್ ಅನ್ನು ತಂದವರು ನರೇಂದ್ರ ಮೋದಿ, ಕಾಂಗ್ರೆಸ್ ಸರ್ಕಾರ. 2000 ಮನಮೋಹನ್ ಸಿಂಗ್. ನಾ ಏನ್ ಹೇಳಿದೆ? ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿದ್ವಿ. ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿಯಾಗಿದ್ದಾಗ ಕಾಂಗ್ರೆಸ್ ಸರ್ಕಾರ ಎರಡ್ 2013 ಜಾರಿಗೆ ತಗೊಂಡ್ರು.
ಗೊತ್ತಾಯ್ತಾ? ನಾನು 2003ರಲ್ಲಿ ಮುಖ್ಯಮಂತ್ರಿ ಆದ ಮೇ 13ನೇ ತಾರೀಕು. ಅವತ್ತಿನಿಂದ ₹1 ಅಕ್ಕಿ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದೆ. ಆಮೇಲೆ ಫ್ರೀಯಾಗಿ ಕೂಡ ಶುರು ಮಾಡಿದೆ. ಮತ್ತೆ ಫ್ರೀಯಾಗಿ ಅಕ್ಕಿ ಕೂಡ ಶುರು ಮಾಡಿದಾಗ ಕಾಂಗ್ರೆಸ್ ಸರ್ಕಾರ ಅಲ್ವಾ? ಇವತ್ತು 5 kg ಹೆಚ್ಚಾಗಿ ಕೊಡ್ತಾ ಇಲ್ಲ, 10 kg ಕೊಡ್ತಾ ಇರೋರು ಯಾರು? ಅನ್ನಭಾಗ್ಯ ಕಾರ್ಯಕ್ರಮ. ಆಮೇಲೆ ಫುಡ್ ಸೆಕ್ಯೂರಿಟಿ ಆಕ್ಟ್ ಅನ್ನು ವಿರೋಧ ಮಾಡಿದವರು ಯಾರು? ಇದೇ ಬಿಜೆಪಿಯವರು. ಏನಂತ ಕರೆದ್ರು ಗೊತ್ತಾ? ಇದು ಫುಡ್ ಸೆಕ್ಯೂರಿಟಿ ಅಲ್ಲ, ವೋಟ್ ಸೆಕ್ಯೂರಿಟಿ ಅಂತ ಕರೆದ್ರು. ಎಂತದ್ದು? ಮತ್ತೆ ಅವ್ರಿಗೆ ಯಾವ ನೈತಿಕತೆ ಇದೆ? ನೀವು ಅರ್ಥ ಮಾಡ್ಕೋಬೇಕು. ಅವ್ರಿಗೂ ಜೈ, ನಿಮಗೂ ಜೈ, ಅವ್ರಿಗೂ ಜೈ, ನಿಮಗೂ ಜೈ. ವೋಟ್ ಸೆಕ್ಯೂರಿಟಿ, ವೋಟ್ ಸೆಕ್ಯೂರಿಟಿ, ವೋಟ್ಗೋಸ್ಕರ ಮಾಡೋದಲ್ಲ ಮನಮೋಹನ್ ಸಿಂಗ್ ಅವರು. ಈ ದೇಶದ ಜನರಿಗೆ ಆಹಾರ ಭದ್ರತೆ ಆಗಬೇಕು ಅಂತೇಳಿ ಈ ಕಾನೂನನ್ನು ಮಾಡಿ ಯಾರು ಯಾರು ಹಸಿರು ಅವರಿಂದ ಒದಗಿಸ್ಕೊಡ್ತಕ್ಕಂಥವ್ರು ಯಾರು? ರೈತರಲ್ಲ. ಅದಕ್ಕೋಸ್ಕರ ಅನ್ನದಾತರು. ಅದಕ್ಕೆ ಕುವೆಂಪು ಅವರು ಹೇಳಿದಾರಲ್ಲ, ಸರ್ವಜ್ಞ ಹೇಳಿದಾರಲ್ಲ, ಅನ್ನ ದೇವರ ಮುಂದೆ ಇನ್ನೂ ದೇವರು ಇದೆ. ಅಂದ್ರೆ ಅಷ್ಟು ಮಟ್ಟಿಗೆ ಕವಿಗಳು ಆಹಾರದ ಬಗ್ಗೆ, ಆಹಾರದ ಮಹತ್ವವನ್ನ ಹೇಳಿದ್ದಾರೆ. ಪ್ರಾಬ್ಲಮ್ ಇಲ್ಲ, ಎಲ್ಲರೂ ಜಾಗೃತಿ ಬರಬೇಕಲ್ಲ. ಆಹಾರ ಇದನ್ನು ಮಾಡ್ತಾ ಇದ್ದೀವಿ, ವಿಶ್ವ ಆಹಾರ ದಿನಾಚರಣೆ ಮಾಡ್ತಾ ಇದ್ದೀವಿ. ಜಾಗೃತಿ ಬರಬೇಕಲ್ಲ ಆಹಾರದ ಬಗ್ಗೆ. ಆಹಾರ ಇದ್ರೆ ಮಾತ್ರ ನಾವೆಲ್ಲ ಬದುಕಲಿಕ್ಕೆ ಸಾಧ್ಯ, ಇಲ್ಲದೆ ಬದುಕಲಿಕ್ಕೆ ಸಾಧ್ಯ ಆಗಲ್ಲ. ಗಾಳಿ ಕುಟ್ಕೊಂಡು ಬದುಕಕ್ಕಾಗತ್ತಾ? ನೀರು ಕುಟ್ಕೊಂಡು ಬದುಕಕ್ಕಾಗತ್ತಾ? ಮಣ್ಣು ತಿನ್ಕೊಂಡು ಬದುಕಕ್ಕಾಗತ್ತಾ? ಆಹಾರನೇ ನಾವು ಬದುಕಬೇಕಾದ್ರೆ ಆಹಾರನೇ ತಿನ್ನಬೇಕು. ಅವ್ರ ಮೇಲೆ ಕಠಿಣವಾದ ಅದರಿಂದ ಇದು ಹೆದರಿಕೆ ಮಾತ್ರಗಳಲ್ಲ, ಹೆದರ್ಸ ಮಾತ್ರಗಳಲ್ಲ, ವೇಸ್ಟ್ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ನಡ್ರಿ ಸ್ವಲ್ಪ ಜಾಗ ಕೊಡಿ, ಸ್ವಲ್ಪ ಜಾಗ ಕೊಡಿ, ನಡೀರಿ. ಬೇಗ ಬರ್ಸ್ಕೊಂಬ.
ಆಕ್ಸಿಜನ್ ಅಡುಗೆ ಮಾಡಿ ಲಕ್ಷ ಜನಕ್ಕೆ ಬೆಳಿಗ್ಗೆ ಅಡಿಷನಲ್ ಆಗಿ ಬೆಳಿಗ್ಗೆ ತಿಂಡಿ ಮಾಡಿ 1 ಲಕ್ಷ ಜನಕ್ಕೆ ನೋಡ್ರು ಬರಲಿಲ್ಲ ನಮಸ್ಕಾರ ಹಂಗವರಣ ಫೋನ್ ಮಾಡಿ ಮಾಡ್ತಾ ಇದ್ದೀನಿ ಸಾಯಂಕಾಲ ಹೆಂಗಿದೆ ಸರ್ ಊಟ ಚೆನ್ನಾಗಿದೆಯಾ ಏನೇನಿದೆ ಇವಾಗ ಸ್ಟಾರ್ಟ್ ಮಾಡಿದೆ ಸರ್ ಈಗ ಮಾತಾಡ್ಬಿಡಿ ಸರ್ ಬನ್ನಿ ಸ್ವಲ್ಪ ಬನ್ನಿ ಊಟ ಮಾಡಿರಿ ನಾನು